ಆಸ್ಕರ್ ಫರ್ನಾಂಡಿಸ್ ಯಾವ ದಿನದಿಂದ ಅವ್ರು ನಮ್ಮ ತಲೆ ಮೇಲೆ ಕೈ ಇಟ್ಟರು, ಅವ್ರ ಜೊತೆಯಲ್ಲೇ ನಮ್ಮ ಜೀವನ ಪ್ರಾರಂಭ ಆಗಿದೆ. ಮತ್ತು ನಮಗೆ ಒಂದು ಪ್ರಾಮಾಣಿಕತೆಯ ಬದ್ಧತೆ ಬಂತು. ಸಮಾಜ ಸೇವೆ ಹೀಗೆ ಮಾಡಬೇಕು, ಗಾಂಧಿ ಮಾರ್ಗ ಈ ರೀತಿ ಇದೆ. ಒಂದು ದಿನ ನನ್ನೊಬ್ಬ ಫ್ರೆಂಡ್ ವಿದೇಶದಿಂದ ಬಂದು ಹೇಳಿದ, ಏನು ಮಾರೆ ಅದೇ ಮಹಾತ್ಮ ಗಾಂಧಿ, ಅದೇ ಇಂದಿರಾ ಗಾಂಧಿ, ಅದೇ ರಾಜೀವ್ ಗಾಂಧಿ ಅಂತ ಹೇಳ್ತೀಯ, ಬೇರೆ ಏನು ನಿನಗೆ ಹೇಳಲಿಕ್ಕೆ ಇಲ್ವಾ ಮಾಸ್ಟು ಅಂತ. ಅಂದರೆ ನನಗೆ ಅದು ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಸೇರಿಯಾಗಿದೆ. ಅಂದರೆ ಕಾರಣ ಅವರು ಮಾಡಿದ ಸೇವೆ, ಅವರ ತ್ಯಾಗ, ಅವರ ಬಲಿದಾನಗಳನ್ನು ನಾವು ಹೇಳದೇ ಇದ್ದರೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇದೆ. ನನ್ನದು 32 ವರ್ಷ ಪ್ರಾಯದಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾದೆ. ಭಾಳ ಅಂದರೆ ನಾನು ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾದಾಗ ಅವ್ರ ನಂತರ ಕೇಳಿದರು, ಆರ್ ಯು ಎ DCC ಪ್ರೆಸಿಡೆಂಟ್ ಆರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್? ನೈ ಮೇಡಮ್, ಮೈ ಪೇರೆಂಟ್ಸ್ ಬಾಡಿ ಕಾ ಪ್ರೆಸಿಡೆಂಟ್ ಹೂ ಅಂತೇಳಿ ಅವ್ರು ಹೇಳಿದಂಥ ಮಾತು, ಆಸ್ಕರ್ ಇತ್ತು ಸಬ್ ಜಗೆ ಕರ್ನಾ ಚಾಹಿಯೆ ಅಂತೇಳಿ. ಸರ್, ನೀವು ಪೇಜಾವರ ಹಿರಿಯ ಸ್ವಾಮೀಜಿಗಳು ಸೇರಿದಂತೆ ಅಷ್ಟಮಠದ ಅಷ್ಟೂ ಯತಿಗಳ ಜೊತೆ ಒಂದು ಆತ್ಮೀಯ ಸಂಬಂಧ ಆಗ ಈಗ ಎಲ್ಲನೂ ಹಾಗೆ ಇದೆಯಲ್ಲ ಸರ್? ಹೌದು, ಪೇಜಾವರ ಸ್ವಾಮೀಜಿಗಳಿಗೆ ಅವರೊಂದು ಮುಸ್ಲಿಂ ವಿರೋಧಿ. ಈಗ ಉದಾಹರಣೆಗೆ ಬಾಬ್ರಿ ಮಸೀದಿಯ ವಿಚಾರಗಳಲ್ಲಿ ಅವರು ಅದರ ಹೋರಾಟದ ಒಂದು ಇದರಲ್ಲಿ ಇದ್ದವರು, ಆ ಒಂದು ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದವರು. ಅವರ ಬಗ್ಗೆ ಬೇರೆಯೇ ಭಾವನೆಗಳಿತ್ತು. ಆ ಒಂದು ಅಲ್ಲೇ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಪೇಜಾವರ ಸ್ವಾಮಿಗಳು. ಮಠದ ಒಳಗಡೆನೆ ಏನು ಅವರ ನಮಗೆ ಇದು ಮಾಡಿದ ಜಾಗ ಇತ್ತು, ನಮ್ಮ ಇಫ್ತಾರ್ ಕೂಟ ವ್ಯವಸ್ಥೆ ಮಾಡಲಿದ್ದ ಜಾಗ, ಅಲ್ಲೇ ನಾವೆಲ್ಲ ಅಜಾನ್ ಹೇಳಿ ಎಲ್ಲರೂ ಕೂಡ ಕೈ ಎತ್ತಿ ದುವಾ ಮಾಡಿ ಅಲ್ಲಿಂದ ನಿರ್ಗಮಿಸಿದೆವು. ಸ್ವಾಮೀಜಿಗಳು ಆ ಎಲ್ಲ ಕಾರ್ಯಕ್ರಮ ನಡೆಯತಕ್ಕಳು ಕೂಡ ಅಲ್ಲಿದ್ದರು. ಅದು ಈ ಸೌಹಾರ್ದತೆ ನೋಡಿ. ಮಂಗಳೂರಿನಲ್ಲಿ ಗಲಾಟೆ ಆಗ್ತಾಯಿತ್ತು, ಮಂಗಳೂರಿನಲ್ಲಿ ಕೊಲೆಗಳಾಗ್ತಾಯಿತ್ತು, ಉಡುಪಿಯಲ್ಲಿ ಎಂಥದ್ದು ನಡೆಯಲಿಲ್ಲ. ಮುಲ್ಕಿಯಿಂದ ಆ ಕಡೆ ಯಾವುದೇ ರೀತಿಯ ಕೃತ್ಯಗಳು ನಡೆಯಲಿಲ್ಲ. ಕಾರಣ ನಾವೆಲ್ಲ ನಡೆದುಕೊಂಡಂಥ ರೀತಿ ಅದು ಇದೆ. ಆ ಭಾಗದ ಜನ ಅಷ್ಟೊಂದು ಸೌಹಾರ್ದತೆಗೆ ಹೆಚ್ಚು ಒತ್ತನ್ನು ಕೊಟ್ಟುಕೊಂಡು ಬಂದಿದ್ದರು. ಯಾವಾಗ ನಮ್ಮ ಮನಸ್ಸು ಮತ್ತು ನಮ್ಮ ಹೃದಯ ಪರಿಶುದ್ಧ ಆಗಿದ್ದಾಗ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ಒಂದು ನಮ್ಮ ನಿಯತ್ತು. ನಾವು ಪ್ರಪಂಚಕ್ಕೆ ಬಂದಿದ್ದೇವೆ, ಇಲ್ಲೊಂದು ದಿವಸ ಬದುಕ್ತೇವೆ, ಈ ಪ್ರಪಂಚ ಬಿಟ್ಟು ಹೋಗ್ತೇವೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿ ಇದು. ಇವತ್ತು ನಾವು ಕೂತು ಮಾತನಾಡ್ತಾ ಇರುವಂಥದ್ದು ಕರಾವಳಿ ಅಭಿವೃದ್ಧಿ ಮಂಡಳಿ, ಇದರ ನೂತನ ಅಧ್ಯಕ್ಷರು, KPCCಯ ಉಪಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿರುವ ಶ್ರೀ MA ಗಫೂರ್ ಅವ್ರ ಜೊತೆ. ಗಫೂರ್ ಸರ್, ನಮಸ್ಕಾರ. ನಮಸ್ಕಾರ. ನಮ್ಮ ಈ ಮಾತುಕತೆಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಏನು 15 ವರ್ಷದ ನಂತರ ನಾವು ಕೂತು ಮಾತಾಡ್ತಿದ್ದೇವೆ ಸರ್? ಖಂಡಿತವಾಗಿ. ನೆನಪಿದೆಯಾ ನಿಮಗೆ ಹಿಂದೆ ಮಾತಾಡಿದ್ದು? ಖಂಡಿತವಾಗಿ. ನೀವು ಸ್ಪಂದನದಲ್ಲಿರುವಾಗ ನಿಮ್ಮ ಜೊತೆಯಲ್ಲಿ ಮಾತಾಡಿರ್ತಕ್ಕಂಥ ಎಲ್ಲ ನೆನಪುಗಳು ಇದೆ. ಹಾಗೆ ತುಂಬ ಖುಷಿ ಆಗ್ತಿದೆ. ಅಂತೂ ಇಂತೂ ಈಗ ಅಲ್ಲ, ಮೊದಲನೇದಾಗಿ ನಿಮ್ಗೆ ಅಭಿನಂದನೆ. ಒಂದು ದೊಡ್ಡ ಜವಾಬ್ದಾರಿ ನಿಮ್ಗೆ ಸಿಕ್ಕಿದೆ. ಥ್ಯಾಂಕ್ ಯು. ಅದೆಂತ ಗೊತ್ತಾ ಸರ್, ಫೈನಲಿ ಅಂತ ಒಂದು ಹೇಳ್ತಾರಲ್ಲ, ಫೈನಲಿ ಒಂದು ಸಿಕ್ತಲ್ಲ ಸರ್. ನಾವು ಸೇವೆಯನ್ನು ಗುರುತಿಸಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಪುರಂದರದಾಸರದೊಂದು ರಚನೆ ಇದೆ ಸರ್, ಒಂದು ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ಅಂತ. ಅಂದರೆ ಇಷ್ಟೊಂದು ಪೇಷನ್ಸ್ ನಿಜಕ್ಕೂ ಸರ್ ಮೋಸ್ಟ್ಲಿ ಯಾವ ರಾಜಕಾರಣಿಯಲ್ಲೂ ನೋಡಿಲ್ಲ ಅಂತ ಅನಿಸುತ್ತೆ. ಹೌದಾ? ನೀವೊಂದು ಮಾತು ಹೇಳಿದಿರಲ್ಲ ಪುರಂದರದಾಸರದ್ದು, ಅದು ದೇವರು ಇವತ್ತು ಕೊಟ್ಟಿದ್ದಾರೆ, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತೇಳಿ. ಓಕೆ. ಅಲ್ಲ, ತುಂಬ ದೊಡ್ಡ ಕೆಲಸ ಮಾಡಿದ್ರಿ. ಅಂದರೆ ಮೊನ್ನೆ ಅಧಿಕಾರ ಸ್ವೀಕಾರಕ್ಕೂ ಕೂಡ ಭಾಳ ದೊಡ್ಡ ಕಾರ್ಯಕ್ರಮ ಆಯಿತು. ಎಲ್ಲ ಪಕ್ಷದವ್ರು ಬಂದರು, ನಿಮ್ಮನ್ನು ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಬಂದು ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡಿದ್ರು ಸರ್. ಅದೇ ನಿಮ್ಮ ಜನಪ್ರಿಯತೆ ಅಂತ ಅನಿಸುತ್ತೆ. ಖಂಡಿತವಾಗಿಯೂ ಕೂಡ. ಕಾರಣ ಜಿಲ್ಲೆಯಲ್ಲಿ ನಾನು ದಿವಂಗತ ಆಸ್ಕರ್ ಫರ್ನಾಂಡಿಸ್ರ ಜೊತೆಯಲ್ಲಿ ನಿರಂತರವಾಗಿ 40 ವರ್ಷಗಳ ಸೇವೆಯನ್ನು ಈ ಪಕ್ಷಕ್ಕೆ, ಜನರಿಗೆ ಒಬ್ಬ ಜನಪ್ರತಿನಿಧಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯಲ್ಲಿ, ಉಡುಪಿ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯಲ್ಲಿ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಆ ಒಂದು ಸಂದರ್ಭದಲ್ಲಿ ಮಾಡಿದಂಥ ಸೇವೆ ಮತ್ತು ನಾನು ಜನರೊಟ್ಟಿಗೆ ಆತ್ಮೀಯತೆಯಿಂದ ಇದ್ದೆ. ಎಲ್ಲರ ಜೊತೆಯಲ್ಲೂ ಯಾವುದೇ ರಾಜಕೀಯ ಪಕ್ಷದ ಜೊತೆಯಲ್ಲಿ ಕೂಡ ನಮ್ಮದು ಯಾವುದೇ ರೀತಿಯ ವ್ಯತ್ಯಾಸಗಳಿರಲಿಲ್ಲ. ಮತ್ತು ನಾನು ಎಲ್ಲ ಕಾರ್ಯಕರ್ತರನ್ನು ಕೂಡ ಭಾಳ ಅಭಿಮಾನದಿಂದ, ಪ್ರೀತಿಯಿಂದ ನೋಡಿಕೊಂಡು ಬಂದಿರತಕ್ಕಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ 12 ವರ್ಷ ಅಧ್ಯಕ್ಷನಾಗಿದ್ದಾಗಲ ಕಾಲದಿಂದಲೂ ಕೂಡ ಒಬ್ಬ ಸಾಮಾನ್ಯನಾಗಿಯೇ ಕೆಲಸವನ್ನು ನಿರ್ವಹಿಸಿದ್ದೇನೆ. ಭಾಳ ಜನ ಉಡುಪಿ ಜಿಲ್ಲೆ ರಚನೆ ಆದಮೇಲೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು, ಹಿರಿಯ ರಾಜಕೀಯ ಮುತ್ಸದ್ದಿ, ಅವರು ಅಧ್ಯಕ್ಷರಾಗಿ ಅವರು ಬೇರೆ ಬೇರೆ ಕಾರಣಗಳಿಂದ ಬರೀ 6 ತಿಂಗಳು ಮಾತ್ರ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಅವರು ಅವಕಾಶವನ್ನು ಅವರು ಮತ್ತು ಆಸ್ಕರ್ ಫರ್ನಾಂಡಿಸ್ರು ವಿಶೇಷವಾಗಿ ಆ ಜವಾಬ್ದಾರಿಯನ್ನು ನನಗೆ ಹೇರಿದರು. ನನಗಂತೂ ಖಂಡಿತವಾಗಿ ಗೊತ್ತಿರಲಿಲ್ಲ ನಾನು ಜಿಲ್ಲಾ ಕಾಂಗ್ರೆಸ್ಗೆ ಅಧ್ಯಕ್ಷನಾಗ್ತೀನಿ. ನಾನು ಆದ ತಕ್ಷಣ ಆಸ್ಕರ್ ಅಣ್ಣನಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಏನು ಸರ್ ನನ್ನನ್ನು ಈ ರೀತಿ, ಇಲ್ಲಪ್ಪ ನೀವು ಎಲ್ಲರ ಹತ್ರ ಮಾತಾಡು,
ಮಾತಾಡಿದ ಮೇಲೆ ನನಗೆ ಹೇಳು ಅಂತೇಳಿ. ಆಮೇಲೆ ನಾನು ಫಸ್ಟಿಗೆ ಮಾತಾಡಿರ್ತಕ್ಕಂಥದ್ದು ನನಗೆ ಇವತ್ತು ನೆನಪಿದೆ. ಯುವ ಸಭಾಪತಿಯವರ ಜೊತೆಯಲ್ಲಿ, ಮನೋರಮ ಮಧ್ವರಾಜ್ರವರ ಜೊತೆಯಲ್ಲಿ, ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ವಸಂತ್ ಸಾಲಿಯಾನ್ರವ್ರ ಜೊತೆಯಲ್ಲಿ, ಮತ್ತು ಬಸವರಾಜರ ಜೊತೆಯಲ್ಲಿ, ಆಮೇಲೆ ನಮ್ಮ ಏನು ಕಾರ್ಕಳದ ಗೋಪಾಲ್ ಭಂಡಾರಿಯವರು ಮತ್ತು ನಮ್ಮ ನಾಯಕರಾಗಿದ್ದಂಥ ವೀರಪ್ಪ ಮೊಯ್ಲಿಯವ್ರ ಜೊತೆಯಲ್ಲಿ ಕೂಡ ಮಾತಾಡಿದ್ದಾರೆ. ಎಲ್ಲರೂ ಮಾತಾಡಿದಾಗ ಭಾಳ ಅಭಿಮಾನದಿಂದ ಭಾಳ ಒಳ್ಳೆಯ ಕೆಲಸ ನೀವು ಮುಂದುವರೆದುಕೊಂಡು ಹೋಗಿ ಎಂಬ ಒಂದು ಧೈರ್ಯದ ಮಾತುಗಳು ಹೇಳಿರುವುದರಿಂದ ಆ ಒಂದು ನನಗೆ ಹೆಚ್ಚು ಶಕ್ತಿ ಬಂದಾಗೆ ಆಗಿ ನಾನು ಖಂಡಿತವಾಗಿ ಕೂಡ 1998 ಅಕ್ಟೋಬರ್ 2 ಅಂದರೆ ಗಾಂಧಿ ಜಯಂತಿಯ ದಿನ ಆಸ್ಕರ್ ಫೆರ್ನಾಂಡಿಸ್, ನಮಗೆ ಅವತ್ತು ಕಚೇರಿ ಕೂಡ ಇರಲಿಲ್ಲ. ಆಸ್ಕರ್ ಫೆರ್ನಾಂಡಿಸ್ರ ನಿವಾಸವೇ ನಮ್ಮ ಕಚೇರಿ ಆಗಿತ್ತು. ನಮ್ಮ ಜೊತೆಯಲ್ಲಿ ಮಂಜುನಾಥ್ ಉದ್ಯಾವರ್ ಅವರಿದ್ದರು. ಅದೇ ರೀತಿಯಲ್ಲಿ ಬೇರೆ ಬೇರೆ ಹಿರಿಯ ನರಸಿಂಹಮೂರ್ತಿ ಅಂತ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತ ಅವರ ಒಂದು ಬೆಂಬಲ ಸಹಕಾರದೊಂದಿಗೆ ಆವತ್ತು ಯುವ ಸಭಾಪತಿಯವರ ಒಂದು ಸಹಕಾರ, ಮಹಾಬಲ್ ಕುಂದರ್ ಅಂತ ಹಿರಿಯ ವ್ಯಕ್ತಿಗಳು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಉಡುಪಿಯ ಒಂದು ನಗರದಲ್ಲಿ ನಾವು ಒಂದು ಸಭೆಯನ್ನು, ಅಲ್ಲಿ ಒಂದು ಸಾಮಾನ್ಯ ಸಭೆಯನ್ನು ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಆ ಗಾಂಧಿ ಜಯಂತಿಯಂದು ಆ ಕಾರ್ಯಕ್ರಮ ಮಾಡಿ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸ್ಕೊಂಡ ಮೇಲೆ ಲೋಕಸಭೆಯ ಚುನಾವಣೆ ಬಂತು. ಲೋಕಸಭೆಯ ಚುನಾವಣೆ ನಡೆದಾಗ ವಿನಯ್ ಕುಮಾರ್ ಸೊರಕೆ ಅವರು ಆ ಮೂಲಕ ಉಡುಪಿ ಜಿಲ್ಲೆಗೆ ಪಾದಾರ್ಪಣೆ ಮಾಡಿ ಉಡುಪಿಯ ಪಾರ್ಲಿಮೆಂಟ್ ಸದಸ್ಯರಾಗ್ತಕ್ಕಂಥ ಅವಕಾಶಗಳು ಕೂಡ ಸುಮಾರು 30,000 ಮತಗಳಿಂದ ಅವರು ಗೆಲ್ತಕ್ಕಂಥ ಒಂದು ವಾತಾವರಣವನ್ನು ಕೂಡ ನಾವು ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ದು. ಇದೆಲ್ಲವೂ ಕೂಡ ಅಂದಿನ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ಜನರ, ಕರಾವಳಿ ಭಾಗದ ಜನ ಕಾಂಗ್ರೆಸ್ಸಿಗೆ ಯಾವತ್ತೂ ಕೂಡ ಶಕ್ತಿಯನ್ನು ಕೊಟ್ಟುಕೊಂಡು ಬಂದವರು. ಆ ಒಂದು ಕಾರಣದಿಂದ ಎಲ್ಲ ಪಕ್ಷದ ನಾಯಕರು ಕೂಡ ಆ ಒಂದು ಹೋರಾಟವನ್ನು ಮಾಡಿದ ಫಲವಾಗಿ ಲೋಕಸಭೆ ನಾವು ಆಸ್ಕರ್ ಫೆರ್ನಾಂಡಿಸರು ಸೋತಂಥ ಕ್ಷೇತ್ರವನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಆದರೆ ಆಸ್ಕರ್ ಫೆರ್ನಾಂಡಿಸರು ಸೋತ ಮೇಲೂ ಕೂಡ ರಾಜ್ಯಸಭೆಯ ಸದಸ್ಯರಾಗಿ ಉಡುಪಿಗೆ ಬಂದಿರತಕ್ಕಂಥದ್ದು ಕೂಡ ಅದೊಂದು ಇತಿಹಾಸ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಒಂದು ನಿರಂತರವಾಗಿ ಜನರ ಜೊತೆಯಲ್ಲಿ ಸೇರುವಂಥ ಒಂದು ಅವಕಾಶಗಳು ಸಿಕ್ತು. ಆ ಮೂಲಕ ಎಲ್ಲ ಜನರು ಕೂಡ ಇವತ್ತೇನು ಮೊನ್ನೆ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದ್ದರೆ ಅದು ಜನ ಅವರಾಗೆ ಬಂದಿದ್ದಾರೆ, ನಮ್ಮ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ಕೂಡ ನನ್ನನ್ನು, ಯಾವ ಒಬ್ಬ ಕಾರ್ಯಕರ್ತನೂ ಕೂಡ, ಯಾವ ಒಬ್ಬ ನಾಯಕನೂ ಕೂಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ರಾಜ್ಯದ ಯಾವುದೇ ನಾಯಕನೂ ಕೂಡ ಗಫೂರಿಗೆ ಕೊಡಬೇಡಿ, ಅದು ಬೇಡ ಅವರು ಅಂತೇಳಿ ಹೇಳಿದವರಿಲ್ಲ. ಎಲ್ಲರೂ ಕೂಡ ಒಪ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದು ವಿಶೇಷವಾಗಿ ನಾನು ಸ್ಪೀಕರ್ ಅವರಿಗೆ ಧನ್ಯವಾದ ಹೇಳಬೇಕು, ಯು ಟಿ ಖಾದರ್ ಅವರಿಗೆ, ಮಂಜುನಾಥ್ ಭಂಡಾರಿ ಅವರಿಗೆ, ಮತ್ತು ವಿಶೇಷವಾಗಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಗಳಾಗಿದ್ದಂಥ ನಾನಂದರೆ ಈ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಾನು ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಇದ್ದೆ, ಪ್ರಧಾನ ಕಾರ್ಯದರ್ಶಿಯಾಗಿ. ಆ ಭಾಗದ 5 ವಿಧಾನಸಭಾ ಕ್ಷೇತ್ರವನ್ನು ನಾವು ಮಾಡಿದಂಥ ಕೆಲಸವನ್ನು ರೋಸಿ ಜಾನ್ ಅವರು ನೋಡಿದ್ದಾರೆ. ನಮ್ಮ AICCಯ ಜನರಲ್ ಸೆಕ್ರೆಟರಿ, ನಮ್ಮ ರಾಜ್ಯದ ಇನ್ಚಾರ್ಜ್ ಮಾನ್ಯ ಶ್ರೀಯುತ ಇನ್ಚಾರ್ಜ್ ಅವರು ರಂದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಕೂಡ ನಮ್ಮನ್ನು ಭಾಳ ಹತ್ತಿರದಿಂದ ಕಂಡಿದ್ದಾರೆ. ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ನಾನಂತೂ ಭಾವಿಸ್ತೇನೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನನ್ನ ನಿರಂತರವಾಗಿರ್ತಕ್ಕಂಥ ಸಂಪರ್ಕ ಅವರ ಜೊತೆಯಲ್ಲಿ ಕೂಡ ಇತ್ತು, ಎಲ್ಲರ ಜೊತೆಯಲ್ಲಿತ್ತು. ಕಾರಣ ಎಲ್ಲರ ಒಡನಾಡಿಯಾಗಿ, ಈ ಎಲ್ಲ ಒಡನಾಡಿ ಆಗಲಿಕ್ಕೆ ಕಾರಣ ಆಸ್ಕರ್ ಫೆರ್ನಾಂಡಿಸರ ಜೊತೆಯಲ್ಲಿ ನಾವು ಸಹಯೋಗ ಸಲ್ಲಿಸಿದ್ದರಿಂದಾಗಿ ನಮಗೆ ಈ ಅವಕಾಶ ಮತ್ತೊಮ್ಮೆ ಬಂತು. ನಾ ಹಿಂದೆ ಕೂಡ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟರು, ನನಗೆ KFDC ಚೇರ್ಮನ್ ಮಾಡಿದರು. ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷನಾದಾಗ ನಾನು ಒಂದು ಮಾತು ಹೇಳಿದೆ ಆಸ್ಕರ್ ಫೆರ್ನಾಂಡಿಸರಿಗೆ, ಸರ್ ನಾನು ಪಕ್ಷದ ಅಧ್ಯಕ್ಷನಿದ್ದೇನೆ ಇವತ್ತು, ಆದರೆ ಈ ಒಂದು KFDC ಕರಾವಳಿ ಭಾಗದಲ್ಲಿ ಖಂಡಿತವಾಗಿಯೂ ಕೂಡ ಇದು ಮೀನುಗಾರ ಸಮುದಾಯದಲ್ಲಿ ಅದಷ್ಟು ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದವರಿದ್ದಾರೆ, ಅವರಿಗೆ ಬಿಟ್ಟು ಕೊಡಬೇಕಾಗಿದೆ. ನನಗೆ ನೀವು ಬೇರೆ ಏನಾದರೂ ಅವಕಾಶ ಮಾಡಿ ಕೊಡಿಬಿಟ್ರೆ ಇದು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದವ ನನ್ನದರಲ್ಲಿ ಒಂದು ನಿಯತ್ತಿತ್ತು, ನನ್ನದರಲ್ಲಿ ವಾದ ಇತ್ತು. ನಾವೊಂದು ಸಿದ್ಧಾಂತದಲ್ಲಿ ಬೆಳೆದಿದ್ದರಿಂದ ಆ ಅವಕಾಶವನ್ನು ನಮ್ಮ ಪಕ್ಷದ ಹಿರಿಯ ನಾಯಕರಾದ ಹೈರೇನವರಿಗೆ, ಬೇರೆಯವರಿಗೆ ಅದು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಅವತ್ತು ನಾವು ಮಾಡಿದೆವು. ನಂತರ ಮುಖ್ಯಮಂತ್ರಿಗಳು ಕೊನೆಯ ಅವಧಿಯಲ್ಲಿ 2017ನಲ್ಲಿ ನನಗೆ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷನಾಗ್ತಕ್ಕಂಥ ಅವಕಾಶ ಸಿಕ್ತು. 1 ವರ್ಷ 2 ತಿಂಗಳು ನಾನು ಅಲ್ಲಿ ಸೇವೆಯನ್ನು ಮಾಡಿದೆ, ಭಾಳ ಪ್ರಾಮಾಣಿಕವಾಗಿ ಮಾಡಿದೆ. 1.5 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು 0% ಇಂಟ್ರೆಸ್ಟ್ನಲ್ಲಿ ಲೋನ್ ಕೊಟ್ಟೆವು. 1.5 ಲಕ್ಷ ಇಡೀ ರಾಜ್ಯದ, ಅದರಲ್ಲಿ ಕೂಡ ಸುಮಾರು
400 ಜನ ವಿದ್ಯಾರ್ಥಿಗಳನ್ನು ವಿದೇಶಕ್ಕೆ 40 ಲಕ್ಷ ರೂಪಾಯಿ ಒಂದು ಅವರಿಗೆ ಪ್ರತಿ ವರ್ಷಕ್ಕೆ 10 ಲಕ್ಷ ರೂಪಾಯಿ ಹಾಗೆ 40 ಲಕ್ಷ ರೂಪಾಯಿ 4 ವರ್ಷದ ಇದಕ್ಕೆ ಅವರಿಗೆ ವಿದೇಶಕ್ಕೆ ವ್ಯಾಸಂಗಕ್ಕೆ 0% ಇಂಟ್ರೆಸ್ಟ್ನಲ್ಲಿ ಲೋನ್ ಕೊಡ್ತಕ್ಕಂಥ ಕೆಲಸವು ಮಾಡಿದ್ದು. ಮಾತ್ರವಲ್ಲ, ಆ ಸಂದರ್ಭದಲ್ಲಿ ನಮ್ಮ ಅಕ್ರಮ್ ಪಾಷಾ ಅಂತ ಒಬ್ಬ ಹಿರಿಯ ಅಧಿಕಾರಿ ಮೈನಾರಿಟಿ ಡೈರೆಕ್ಟ್ರೇಟ್ನಲ್ಲಿದ್ದಾಗ ನಮ್ಮ ಮಂತ್ರಿಯಾಗಿದ್ದಂಥ ತನ್ವೀರ್ ಸೇಠ್ ಸಾಹೇಬರು ಕೂಡ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅವತ್ತು ಕೂಡ ಮುಖ್ಯಮಂತ್ರಿಗಳು ಇವನು ಏನೆಲ್ಲ ಲೋನ್ ಕೊಟ್ಟಿದ್ದರು ಮುಖ್ಯಮಂತ್ರಿಗಳು ಈ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಎಲ್ಲ ಲೋನನ್ನು ಕೂಡ ಇದು ಮಾಡಿದರು, ಮನ್ನಾ ಮಾಡಿದರು. ಯಾವ ರೀತಿಯಲ್ಲಿ ರೈತರ ಇದನ್ನು ಮನ್ನಾ ಮಾಡಿದರು ಅದನ್ನೆಲ್ಲ ನಮಗೆ ಕಳಿಸಿದಂಥದ್ದು ಮನಮೋಹನ್ ಸಿಂಗ್ ಅವರ ಸರ್ಕಾರ 17,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿತು. ಅದನ್ನು ರಾಜ್ಯದಲ್ಲಿ ಎಲ್ಲ ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ನಾವು 700 ಕುಟುಂಬಗಳಿಗೆ ವಾಹನ ಕೊಡ್ತಕ್ಕಂಥ ಯೋಜನೆ ಮಾಡಿದೆವು. ಆ ವಾಹನ ಕೊಡುವಂಥ ಯೋಜನೆ ಹೇಗೆ ಬಂತು ಅಂತೇಳಿದರೆ, ನಮಗೆ ಒಂದು ವಾಹನ ಕೊಡಲಿಕ್ಕೆ 3 ಲಕ್ಷ ರೂಪಾಯಿ ಸಬ್ಸಿಡಿ ಇತ್ತು. ನಾವು ಸಾಲ ಮೇಲ ಜನಾರ್ದನ್ ಪೂಜಾರಿ ಅವರು ಮಾಡಿದಂಥ ಸಾಲ ಮೇಲದ ನೆನಪಿತ್ತು. ನಾವು ಶಿವಾಜಿನಗರ ಮೈದಾನದಲ್ಲಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಕರೆದು ಸಾಲ ಮೇಳಗಳನ್ನು ನಡೆಸಿ ಅಲ್ಲಿ ಅದರಿಂದ ಎಲ್ಲರಿಗೂ ಕೂಡ ಸಾಲ ಕೊಡ್ತಕ್ಕಂಥ ದಿಕ್ಕಿನಲ್ಲಿ 700 ಜನರಿಗೆ ವಿಧಾನಸೌಧದ ಸುತ್ತು ವಾಹನಗಳನ್ನಿಟ್ಟು ಮುಖ್ಯಮಂತ್ರಿಗಳ ಕೈಯಲ್ಲಿ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆವು. ಆದ್ದರಿಂದ ಮುಖ್ಯಮಂತ್ರಿಗಳಿಗೂ ಕೂಡ ನಮ್ಮ ಸೇವೆಯ ಬಗ್ಗೆ ಒಂದು ಮೆಚ್ಚುಗೆ ಇದೆ. ಮೆಚ್ಚುಗೆಯನ್ನು ಅವರು ಯಾವತ್ತೂ ವ್ಯಕ್ತಪಡಿಸಿದ್ದಾರೆ. ಈಗ ಮತ್ತೆ ನನಗೆ 2ನೇ ಅವಧಿಗೆ ಅಂದರೆ ಅವರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಭಾಳ ಆತ್ಮೀಯರು, ಭಾಳ ವರ್ಷಗಳಿಂದ ಭಾಳ ಹತ್ತಿರದ ಒಡನಾಡಿ, ಅವರು ನಮ್ಮ ಬಗ್ಗೆ ಭಾಳ ಪ್ರೀತಿಯಿಂದ ಕಂಡವರು. ಆ ಒಂದು ಕೆಲಸ ಮಾಡಿದ್ರಿಂದ ಮೊನ್ನೆಯ ಕಾರ್ಯಕ್ರಮ ಎಲ್ಲರೂ ಭಾಗವಹಿಸಿ ಅವರವರಾಗೇ ಬಂದು ಅಭಿನಂದಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಯಾರೂ ಕೂಡ ಬಾಕಿ ಆಗಲಿಲ್ಲ. ಅದು ರಮಾನಾಥ್ ರೈಗಳಿರ್ಬೋದು, ಹಿರಿಯ ನಾಯಕರು, ಅವರು ದೊಡ್ಡ ಅಂದರೆ 9 ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ 6 ಬಾರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯ ಅನುಭವಿ. ಅದೇ ರೀತಿಯಲ್ಲಿ ವಿನಯ್ ಕುಮಾರ್ ಸೊರ್ಕೆ ಅವರು ಕೂಡ ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಭಾಳ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಿದವರು. ಅದೇ ರೀತಿಯಲ್ಲಿ ಅಭಯ್ ಚಂದ್ರ ಜೈನ್ ಅವರು ಸ್ಪೋರ್ಟ್ಸ್ ಮಂತ್ರಿಯಾಗಿ ಆಸ್ಕರ್ ಫರ್ನಾಂಡಿಸ್ರ ಹತ್ತಿರದ ಒಂದು ಒಡನಾಡಿಯಾಗಿ ಜಿಲ್ಲೆಯಲ್ಲಿ ಬೇಕಾದಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಶಾಸಕರುಗಳು, ನಮ್ಮ ಪಕ್ಷದ ಧುರೀಣರು, ಪ್ರತಾಪ್ ಚಂದ್ರ ಶೆಟ್ಟಿ ಅವರಿಗೆ ಬೇರೆ ಒಂದು ಕಾರ್ಯಕ್ರಮದಿಂದಾಗಿ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದರೂ ಕೂಡ ಅವರು ನಮಗೆ ಶುಭ ಹಾರೈಸಿದ್ದಾರೆ. ಅವ್ರ ಮನೆಗೆ ಹೋಗಿದ್ದೆವು, ಅವರನ್ನು ಭೇಟಿ ಮಾಡಿ ಅವರು ನಮಗೆ ಆಶೀರ್ವಾದವನ್ನು ಮಾಡಿದರು. ಮತ್ತು ಎಲ್ಲರೂ ಕೂಡ ಮತ್ತು ಬಸವರಾಜರಿದ್ದರು, ಅವರ ಮನೆಗೆ ಅವರು ಭೇಟಿ ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿ ಬಂದಿದ್ದೇವೆ. ವಿಜಯಕುಮಾರ್ ಶೆಟ್ಟಿ ಅವರು ಭಾಳ ದೊಡ್ಡ ಸೇವೆ ಸಲ್ಲಿಸಿದವರು, ಜಿಲ್ಲೆಯ ಮಾಜಿ ಶಾಸಕರು. ಅವರು ಕೂಡ ಅನಾರೋಗ್ಯದಲ್ಲಿದ್ದಾಗ ಅವರನ್ನು ಮನೆಗೆ ಹೋಗಿ ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದು ಅವರ ಹತ್ರ ಕೆಲವಾರು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ನಾವು ಮಾಡಿದೆವು. ಮತ್ತು ಎಲ್ಲ ನಾಯಕರು ಆಲ್ಮೋಸ್ಟ್ ಮಿಥುನ್ ರೈ ಅವರ ಜೊತೆಯಲ್ಲಿ ಮಾತಾಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಇನಾಯತ್ ಅಲಿ ಅವರು ಭಾಗವಹಿಸಿದರು. ಮತ್ತು ಮಂಜುನಾಥ್ ಭಂಡಾರಿಯವರು ಅದೇ ರೀತಿಯಲ್ಲಿ ನನಗೆ ಸಮಾಧಾನ, ನಮ್ಮ ಭಾಳ ಹಿರಿಯ ನಾಯಕರಾದ ಬಂಗಾರಪ್ಪನವರ ಮಗ ಮಧು ಬಂಗಾರಪ್ಪನವರು. ಕಾರಣ ನನ್ನ ತಂದೆಯವರ ಭಾಳ ಹತ್ತಿರದ ಒಡನಾಡಿಯಾಗಿದ್ದು, ಇವರ ಒಡನಾಡಿಯಾಗಿದ್ದರು ಬಂಗಾರಪ್ಪನವರು. ಹೌದು, ಅವರು ಹೌದೌದು, ಖಂಡಿತವಾಗಿ ಹೌದು. ಬಂಗಾರಪ್ಪನ ನನ್ನ ತಂದೆಯವರು ಅವರ ಒಂದು ಒಳ್ಳೆಯ ಅವರ ಬಗ್ಗೆನೇ ಹೆಚ್ಚು ಒಲವು ಇದ್ದವರು. ಹಾಗೆ ಅವರು ಭಾಗವಹಿಸುವಂಥ ಕೆಲಸವನ್ನು ಮಾಡಿಕೊಟ್ರು. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಹರೀಶ್ ಕುಮಾರ್ ಅವರು, ಇವರೆಲ್ಲರೂ ಎಲ್ಲ ನಾಯಕರ ಭಾಗವಹಿಸುವಿಕೆ ನಮಗೊಂದು ಸಮಾಧಾನ ಆಗಿದೆ. ಮತ್ತು ಪಕ್ಷಕ್ಕೆ ಒಂದು ಶಕ್ತಿ ಆಗಿದೆ ಆ ಸಭೆಯಿಂದಾಗಿ. ಪಕ್ಷದ ಕಾರ್ಯಕರ್ತರಿಗೆ ಒಂದು ಅವಕಾಶ ಕೊಡ್ತಾರೆ. ಅವ್ರು ನಾವು ತಡ ಆದರೂ ಕೂಡ ಕಾರ್ಯಕರ್ತರನ್ನು ಗುರುತಿಸತಕ್ಕಂಥ ಕೆಲಸ ಆಗ್ತದೆ ಎಂಬ ಒಂದು ಸಂದೇಶ ಹೋಗಿದೆ ಅಂತ ನಾನು ಭಾವಿಸ್ತೇನೆ. ಕರೆಕ್ಟ್ ಸರ್, ಕರೆಕ್ಟ್. ಅಲ್ಲ ಸರ್, ಅದು ಎಲ್ಲನೂ ಹೌದು, ಕರೆಕ್ಟ್. ನೀವು ಹೇಳಿದ್ದನ್ನು ಅಷ್ಟು ಪೂರ್ತಿ ಕೇಳಿಸ್ಕೊಂಡೆ. ಅದನ್ನ ಅಂದರೆ ನಿಮಗೆ ನಿಮ್ಮ ಪಕ್ಷದ ಬಗ್ಗೆ ಇರುವಂಥ ಅಭಿಮಾನದ ಬಗ್ಗೆ ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅಲ್ಲ ನೋಡಿ, ನಾನು ನಾನು ಅದಕ್ಕೆ ಬರ್ತೇನೆ ಈಗ. ಬಟ್ ನೋಡಿ, ಈ ಅಭಿವೃದ್ಧಿ ಮಂಡಳಿಗೆ ನಿಮ್ಗೆ ಏನೀಗ ಪ್ರೆಸಿಡೆಂಟ್ಶಿಪ್ ಸಿಕ್ಕಿದೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಅದೇನು ಕೆಲಸ ಮಾಡುತ್ತೆ ಹೇಗೆ ಮಾತಾಡೋಣ. ಹಿರಿಯ ನಾಯಕರು ಸರ್, ನೀವು ಈಗ ವಯಸ್ಸು ಎಷ್ಟು ಅಂತ ಕೇಳ್ಬೋದಾ ಸರ್? ಆಯ್ತಲ್ಲ, ಇನ್ನೊಂದು ವರ್ಷದಲ್ಲಿ ನಾವು ಸೀನಿಯರ್ ಸಿಟಿಸನ್ ಆಗ್ಲಿಕ್ಕೆ ಬಾಕಿ ಇದೆ. ಬಟ್ ನಿಜಕ್ಕೂ ಒಂದು ಸ್ವಲ್ಪನೂ ಗೊತ್ತಾಗಲ್ಲ. ಅದು ಅದೇ ಎಂ.ಎ. ಗಫೂರ್ ಅವರು 25 ವರ್ಷಗಳ ಹಿಂದೆ ಹೇಗಿದ್ರು, ಅದೇ ದೇಹ, ಅದೇ ಒಂದು ಕೂದಲು ಬಿಳಿ ಇಲ್ಲ, ಅದೇ ನಗು, ಅದೇ ಮಾತು, ಅದೇ ಸರಳತೆ, ಅದೇ ವಿನಯತೆ, ಅದೇ ಸಜ್ಜನಿಕೆ ಸರ್. ಅಲ್ಲ,
ಇದು ಒಬ್ಬ ಮನುಷ್ಯ ಹೀಗೂ ಅದು ಈ ಕುಲಗೆಟ್ಟು ಹೋಗಿರುವಂಥ ಈ ರಾಜಕೀಯ ಪರಿಸ್ಥಿತಿಯಲ್ಲಿ ಹೀಗೆಲ್ಲ ಬದುಕೋದಕ್ಕೆ ಸಾಧ್ಯನಾ ಸರ್? ನಿಜಕ್ಕೂ ನಾನು ನಿಮ್ಮನ್ನು ಹೊಗಳ್ತಾ ಇರೋದಲ್ಲ, ಇದ್ದ ವಿಷಯವನ್ನು ಇದ್ದ ಹಾಗೆ ಜನರ ಮುಂದೆ ನೋಡಿ. ನನ್ನ ಜೀವನದ ದಾರಿ ಏನು ಗೊತ್ತಾ ನಿಮಗೆ? ನಮಗೆ ಈ ರಾಜಕೀಯ ಕಲಿಸಿದ್ರು. ನಮ್ಮ ತಂದೆಯವರು ಬುನಿಯಾಯಿ ಮಂಡಳಿ ಸದಸ್ಯರಾಗಿದ್ದರು, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿದ್ದರು, ಮಂಡಲ್ ಪಂಚಾಯಿತಿ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ರು. TM ಸೋನ್ಸ್ ಅಂತ ಒಬ್ಬ ಹಿರಿಯ ವ್ಯಕ್ತಿ, ಅವರೊಂದು ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಅವರು ನಮಗೆ ಸಮಾಜ ಸೇವೆಗೆ ಒಂದು ಋಣಿ ಆಗ್ತಕ್ಕಂಥ. ನಾನು ವಿದ್ಯಾರ್ಥಿಯಾಗಿದ್ದಾಗ ನಾಯಿಗಳನ್ನು ರಸ್ತೆಯಲ್ಲಿ ಬಿದ್ದದ್ದನ್ನು ತೆಗೆದು ಎತ್ತುಕೊಂಡು ಹೋಗಿ ಹೊರಗೆ ಹಾಕ್ತಿದ್ದೆವು. ನಮಗೆ ಆಗ ಅವರು TM ಸೋನ್ಸ್ ಅವರು 10 ರೂಪಾಯಿ ಕೊಡ್ತಾಯಿದ್ರು ಚಹಾ ಕುಡಿಲಿಕ್ಕೆ ಅಂತೇಳಿ. ಅಂದರೆ ಆ ಮೂಲಕ ನಾವು ರಾಜಕೀಯ ಜೀವನವನ್ನು ಅಥವಾ ಸಾಮಾಜಿಕ ಜೀವನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡೆವು. ಯುವಕ ಮಂಡಲದ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಆಸ್ಕರ್ ಫೆರ್ನಾಂಡಿಸರ ಪರಿಚಯ ಆಯಿತು. ಆಸ್ಕರ್ ಫೆರ್ನಾಂಡಿಸ್ ನಿರಂತರವಾಗಿ ಆಸ್ಕರ್ ಫೆರ್ನಾಂಡಿಸರು ಯಾವ ದಿನದಿಂದ ಅವರು ನಮ್ಮ ತಲೆ ಮೇಲೆ ಕೈ ಇಟ್ಟರು, ಅವ್ರ ಜೊತೆಯಲ್ಲೇ ನಮ್ಮ ಜೀವನ ಪ್ರಾರಂಭ ಆಗಿದೆ. ಮತ್ತು ನಮಗೆ ಒಂದು ಪ್ರಾಮಾಣಿಕತೆಯ ಬದ್ಧತೆ ಬಂತು. ಸಮಾಜ ಸೇವೆ ಹೀಗೆ ಮಾಡಬೇಕು, ಗಾಂಧಿ ಮಾರ್ಗ ಈ ರೀತಿ ಇದೆ, ಗಾಂಧೀಜಿಯವರು ಏನು, ಗಾಂಧೀಜಿಯವರು ಅದಕ್ಕೋಸ್ಕರ ಬ್ರಿಟಿಷರನ್ನು ನಮ್ಮ ಸಂಕೋಲೆಯಿಂದ ಬಿಡುಗಡೆ ಮಾಡಿದರು. ನಾನು ಮಾತಾಡಿದ ಭಾಷಣದಿಂದ ಒಂದು ದಿನ ನನ್ನೊಬ್ಬ ಫ್ರೆಂಡ್ ವಿದೇಶದಿಂದ ಬಂದು ಹೇಳಿದ, ಏನು ಮಾರೆ ಅದೇ ಮಹಾತ್ಮ ಗಾಂಧಿ, ಅದೇ ಇಂದಿರಾ ಗಾಂಧಿ, ಅದೇ ರಾಜೀವ್ ಗಾಂಧಿ ಅಂತ ಹೇಳ್ತೀಯ, ಬೇರೆ ಏನು ನಿನಗೆ ಹೇಳಲಿಕ್ಕೆ ಇಲ್ವಾ ಮಾಸ್ಟರ್ ಅಂತ. ಅಂದರೆ ನನಗೆ ಅದು ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ಸೇರಿಯಾಗಿದೆ. ಅಂದರೆ ಕಾರಣ ಅವರು ಮಾಡಿದ ಸೇವೆ, ಅವರ ತ್ಯಾಗ, ಅವರ ಬಲಿದಾನಗಳನ್ನು ನಾವು ಹೇಳದೇ ಇದ್ದರೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇದೆ? ಅದನ್ನು ನಾವು ಮುಂದಿನ ಸಮಾಜಕ್ಕೆ ತಿಳಿಸಿದಾಗ ಮಾತ್ರ ಅಲ್ಲ, ಜನರಿಗೆ ಈಗೇನಾಗಿದೆ, ಅವರೆಲ್ಲರೂ ತ್ಯಾಗ ಮಾಡಲಿಲ್ಲ ಅಂತ ಹೇಳುವ ಒಂದು ವಾದನೂ ಕೂಡ ಇವತ್ತು ಎಲ್ಲ ಕಡೆ ನಡೀತಾ ಇದೆ. ಅದು ಮಾತಾಡುವವರಾದರೂ ಮಾತಾಡದೇ ಇದ್ದರೆ ತಪ್ಪಾಗ್ತದೆ ಎಂಬುದು ನನ್ನ ಅನಿಸಿಕೆ. ಕರೆಕ್ಟ್ ಸರ್. ಅಲ್ಲ ಸರ್, 3 ಸಲ ನಿಮ್ಗೆ MLC ಸಿಗಬೇಕಾಗಿತ್ತು, 3 ಸಲ ತಪ್ಪಿ ಹೋಯ್ತಲ್ಲ ಸರ್. ಆದರೂ ನೀವು ಅಲ್ಲೇ ಜೋತ್ ಬಿದ್ದು ಹೇಗೆ ಸರ್? ಅದು ಇದೆಲ್ಲ ಹಣೆ ಬರಹ ಇವರೇ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನನಗೊಂದು ಪೂಜಾರಿ ಅವರು ಒಂದು ಮಾತು ಒಂದು ಸಲ ಹೇಳಿದರು, ಅದು ಯಾವಾಗಲೂ ನನ್ನಲ್ಲಿ ಮರುಕಳಿಸಿ, ಒಂದು ಪೂರಾ ನಸೀಬ್ ಅಂತೇಳಿ. ಹೀಗೆ ಬೆರಳು ಹಾಕಿ ಅವ್ರು ಹೇಳಿದ್ದು. ನಾನು ಇವತ್ತು ನನಗೆ ನೆನಪಾಗ್ತದೆ ಅವರನ್ನು ಮೊನ್ನೆ ಭೇಟಿ ಹಾಕಿದಾಗ ಅದನ್ನು ಅವ್ರು ನೆನಪಿಸಿದ್ರು ನಮ್ಮೊಟ್ಟಿಗೆ. ಅಂದರೆ ಅಂಥ ನಾಯಕರ ಒಂದು ಒಡನಾಟ ಈ ಜಿಲ್ಲೆಯಲ್ಲಿತ್ತು. ಅವರು ನಡೆದುಕೊಂಡ ದಾರಿ ಇತ್ತು ಈ ಜಿಲ್ಲೆಯಲ್ಲಿ. ಜನಾರ್ದನ್ ಪೂಜಾರಿಯವರು, ವೀರಪ್ಪ ಮೊಯ್ಲಿಯವರು, ಆಸ್ಕರ್ ಫೆರ್ನಾಂಡಿಸ್, ಅದೊಂದು ಏರಾ. ಆ ಏರಾ ಆಸ್ಕರ್ ಫೆರ್ನಾಂಡಿಸರು ಬಿಟ್ಟು ಹೋದರು. ಈಗ ಪೂಜಾರಿಯವರು, ವೀರಪ್ಪ ಮೊಯ್ಲಿಯವರು ಇದ್ದಾರೆ. ಅವರ ಒಂದು ಮಾರ್ಗದರ್ಶನ ಈ ಜಿಲ್ಲೆಯಲ್ಲಿ ಇದೆ ಖಂಡಿತವಾಗಿಯೂ ಕೂಡ. ಮುಂದಿನ ದಿನಗಳಲ್ಲಿ ಅವರು ಭಾಳಷ್ಟು ನಾಯಕರನ್ನು ಬೆಳೆಸಿದ್ದಾರೆ. ಇವತ್ತು ರಮಾನಾಥ್ ರೈಗಳು ಅಥವಾ ವಿನಯ್ ಕುಮಾರ್ ಸ್ವರ್ಕೆ ಅವರು, ಅಭಯ್ ಚಂದ್ರ ಜೈನ್ ಅವರು ಮತ್ತು ವಿಜಯ್ ಕುಮಾರ್ ಶೆಟ್ಟಿ ಅವರು, ಅಥವಾ ನಮ್ಮನ್ನು ಬಿಟ್ಟು ಹೋದರು ವಸಂತ್ ಸಾಲಿ ಅಂತ, ಅದು ಬೇರೆ ವಿಚಾರ. ಆದರೂ ಕೂಡ ಅವರಿಗೆಲ್ಲ ಶಕ್ತಿ ಕೊಟ್ಟದ್ದು. GS ಆಚಾರ್ರು ಎಂಥ ವ್ಯಕ್ತಿ, ಅವರು ಸಹಕಾರಿ ರಂಗದಲ್ಲಿ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಆಮೇಲೆ ಗೋಪಾಲ್ ಪೂಜಾರಿ ಅವರು ಬಂದರು, ಅವರು ಕೂಡ 4 ಬಾರಿ ಶಾಸಕರಾಗ್ತಕ್ಕಂಥ ಅವಕಾಶ ಸಿಕ್ತು. ಮನೋಹರ್ ಮಧುರಾಜ್ ನಮ್ಮೊಟ್ಟಿಗೆ ಇದ್ದರು. ಇವರು ಸಭಾಪತಿಯವರು 2 ಬಾರಿ ಶಾಸಕರಾಗ್ತಕ್ಕಂಥ ಅವಕಾಶಗಳು ಅವರಿಗೆ ಕೂಡಿ ಬಂತು. ಗೋಪಾಲ್ ಪೂಜಾರಿ ನಮ್ಮನ್ನು ಬಿಟ್ಟು ಹೋದರೂ ಕೂಡ 2 ಬಾರಿ ಶಾಸಕರಾಗಿ, ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ದೊಡ್ಡ ಸೇವೆಯನ್ನು ಆ ಭಾಗದ ಜನರಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಪ್ರಾಮಾಣಿಕವಾಗಿ ಇವರೆಲ್ಲ ನಡ್ಕೊಳ್ಳಿಕ್ಕೆ ಸಾಧ್ಯ. ಅಥವಾ ಸೋಮಪ್ಪ ಸುವರ್ಣರು, ದಿವಂಗತ ಸೋಮಪ್ಪ ಸುವರ್ಣರು ಕೂಡ ಅದೇ ಕಾಲದಲ್ಲಿ ಸಮಾಜ ಸೇವೆಗೆ ಋಣಿಯಾದರು. ಇವತ್ತು ಇವರೆಲ್ಲ ದೊಡ್ಡ ಸೇವೆಯನ್ನು ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ. ಅವರು ಬಹಳಷ್ಟು ಜನ ನಾಯಕರು. ಕರೆಕ್ಟ್ ಸರ್, ಅವ್ರು ನೀವೆಲ್ಲ ಹೇಳಿ ಸರ್ ಇದ್ದೀನಿ. ನಿಮ್ಮ ಲೈಫ್ ಕೂಡ ನೀವು ಪಕ್ಷಕ್ಕೆ ದಾರಿ ನೋಡಿ. ನಾನು ನನ್ನ ಬಾಲ್ಯದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನನಗೆ BSFಗೆ ಅವಕಾಶ ಬಂತು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ನಾನು ಆಯ್ಕೆ ಆಗಬೇಕು. ನಮ್ಮಲ್ಲಿ ಒಬ್ಬರು ಹಿರಿಯರಿದ್ದರು, ಅಬ್ದುಲ್ ರಜಾಕ್ ಭಾಯ್, ಅವರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಆಗ ಅವರು ಏನು ಹೇಳಿದರು, BSFಗೆ ಆಯ್ಕೆ ಆದರೆ ನೇರವಾಗಿ ಮತ್ತು ಫಸ್ಟಿಗೆ ಬಾರ್ಡರ್ನಲ್ಲಿ ಅವರು ಸಾಯ್ತಾರೆ ಎಂಬ ಒಂದು ನಂಬಿಕೆಯನ್ನು ನಮ್ಮ ಮನೆಯವ್ರ ಮೇಲೆ ಹಾಕಿದರು. ನನಗೆ ಮನಸ್ಸಿದ್ದರೂ ಕೂಡ ನಮಗೆ ಹೋಗಲಿಕ್ಕೆ ಅವಕಾಶಗಳು ಸಿಗಲಿಲ್ಲ. ಆದರೆ ನನಗೆ ಅಂದರೆ ದೇಶ ಸೇವೆ, ಜನರ ಸೇವೆ ಮಾಡಬೇಕು ಎಂಬ ಒಂದು ಹಂಬಲ ನನ್ನ ವಿದ್ಯಾರ್ಥಿ ಜೀವನದಲ್ಲೇ ಸೇರಿ ಬಂತು. ಆದ್ದರಿಂದ ಇವತ್ತು ನಾವೊಂದು ಸೇವೆಗೆ ಋಣಿಯಾಗಿ ಕಾಂಗ್ರೆಸ್ ಪಕ್ಷದ ಪೂರ್ಣ ಪ್ರಮಾಣದ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೊಂದೆಲ್ಲ ದುಡಿದ್ರೂ ಕೂಡ ಒಳ್ಳೆ ಪಟ್ಟ ಎಲ್ಲ ಸಿಗೋದೆಲ್ಲ ಸ್ವಲ್ಪ ಕಷ್ಟ ಅಲ್ವಾ ಸರ್? ಖಂಡಿತವಾಗಿಯೂ ಕೂಡ. ನೋಡಿ, ಈ ದೇಶದ ಜನಸಂಖ್ಯೆ 130 ಕೋಟಿ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅದೊಂದು ದೊಡ್ಡ ಸಮುದ್ರ. ಲಕ್ಷಾಂತರ ಜನ ಕಾರ್ಯಕರ್ತರಿರ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ರೀತಿಯಲ್ಲಿ ಸಾಮಾಜಿಕ ಒಂದು ಇವ್ಯಾಲ್ಯುವೇಷನ್ ಮಾಡಬೇಕಾಗ್ತದೆ. ಸಾಮಾಜಿಕವಾದಂಥ ಈ ವ್ಯವಸ್ಥೆಯಲ್ಲಿ ಎಲ್ಲ ಸಮಾಜ, ಎಲ್ಲ ವರ್ಗದವರಿಗೆ ಪ್ರಾತಿನಿಧ್ಯ ಕೊಡಬೇಕಾಗಿರ್ತಕ್ಕಂಥದ್ದು ಕೂಡ ಅಷ್ಟೇ ಅಗತ್ಯ ಇರುವುದರಿಂದಾಗಿ ಆ ಒಂದು ಸೋಷಿಯಲ್
ಇದನ್ನು ಇವ್ಯಾಲ್ಯೂಯೇಷನ್ ಮಾಡದೆ ಕೊಟ್ಟರು ಕಷ್ಟ ಆಗ್ತಕ್ಕಂಥದ್ದು, ಬೇರೆ ಟೀಕೆಗಳು ಬರ್ತಕ್ಕಂಥದ್ದು ಇದೆ. ಆದ್ದರಿಂದ ಕೆಲವೊಂದು ಸಲ ಅವಕಾಶ ವಂಚಿತರ ಪಟ್ಟಿಯಲ್ಲಿ ಭಾಳ ಜನ ಕಾರ್ಯಕರ್ತರು ಬರ್ತಾರೆ, ಪ್ರಮುಖವಾಗಿ ಸೇವೆ ಸಲ್ಲಿಸಿದಂಥವ್ರು. ಇವತ್ತು ನೀವು ಅವಿಭಜಿತ ಜಿಲ್ಲೆಯನ್ನು ತಗೊಂಡ್ರೂ ಕೂಡ ಅಂಥ ನಾಯಕರನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ನೀವು 3 ಟರ್ಮ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ರಿ. ನಾನು 3 ಟರ್ಮ್. ಆ ಕಾಲದಲ್ಲಿ ಅದು ಕೂಡ ಅಂದರೆ ನೀವು ಆ ಪ್ರೆಸಿಡೆಂಟ್ ಆದಂಥ ದಿನಗಳು ಹೇಗಿತ್ತು ಅಂತಂದರೆ, ಆಗ ಪತ್ರಿಕೆ ಬಿಟ್ಟರೆ ಒಂದೆರಡು ಬೆಳವಣಿಗೆ ಟೆಲಿವಿಷನ್ ಚಾನೆಲ್ಗಳು ಬಿಟ್ಟರೆ ಬೇರೆ ಇನ್ನೆಂಥದ್ದು ಇರಲಿಲ್ಲ. ಟಿವಿಯಲ್ಲಿ ಪೇಪರಲ್ಲಿ ಬಂದರೆ ಅದು ಮಹಾ ದೊಡ್ಡ ವಿಷಯ ಆಗ್ತದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಗಂಧಗಾಳಿಯೇ ಗೊತ್ತಿರಲಿಲ್ಲ ಜನರಿಗೆ. ಸೊ ಆ ಕಾಲದಲ್ಲಿ ನೀವು ಇದ್ದವರು ಸರ್, ಮೋಸ್ಟ್ಲಿ ಆಗ ನಿಮ್ಮ ಪಕ್ಷ ಒಂದು ಒಳ್ಳೆ ಸ್ಟೇಜಲ್ಲಿತ್ತು. ಈಗ ನಿಮ್ಮದೇ ಊರಲ್ಲಿ ಅಲ್ಲಿ ಏನೂ ನಡೀತಾ ಇಲ್ಲ ಸರ್. ಅಲ್ಲಿ ಏನು ನಡೀತಿದೆ? ಅಷ್ಟೆಲ್ಲ ಹೀನಾಯ ಅಂತ ಹೇಳೋದಕ್ಕಿಂತನೂ ಒಂದು ಪಕ್ಷ ಇಲ್ಲ, ಒಂದು ಸಂಘಟನೆ ಇಲ್ಲ, ಒಂದು ಏನೇನೂ ಇಲ್ಲ ಸರ್ ಅಂತ ನಿಮ್ಗೆ ಅನ್ಸಲ್ವಾ? ಅದನ್ನು ಸರಿ ಮಾಡೋಕ್ಕಾಗಲ್ವಾ? ಅಲ್ಲ, ಸಂಘಟನೆ ಇದೆ, ಸಂಘಟನೆ ಇಲ್ಲ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಾವು ಇದ್ದಾಗ ಆ ಒಂದು ಮೂಮೆಂಟ್ ಏನಿತ್ತು, ಕಾಂಗ್ರೆಸ್ ಜನ, ಕರಾವಳಿ ಜನ ಕಾಂಗ್ರೆಸ್ ಪರವಾಗಿದ್ದರು, ಬೇರೆ ಬೇರೆ ಯೋಜನೆಗಳು ಕಾಂಗ್ರೆಸ್ ಪರವಾಗಿ ಕೊಡ್ತಾ ಇತ್ತು. ಈ ಒಂದು ಜನರನ್ನು ವಿಭಜಿಸ್ತಕ್ಕಂಥ ಒಂದು ಪ್ರಯತ್ನಗಳು ಏನು ನಡೀತು, ಜನರ ಮನಸ್ಸುಗಳನ್ನು ಒಡಿತಕ್ಕಂಥದ್ದು, ಯುವ ಜನತೆಯನ್ನು ಸನ್ಮಾರ್ಗದಿಂದ ಬೇರೆ ಮಾರ್ಗಕ್ಕೆ ಕೊಂಡೋಗ್ತಕ್ಕಂಥ ಕೆಲಸ ಏನು ರಾಜಕೀಯ ಪಕ್ಷಗಳಿಂದ ಪ್ರಾರಂಭ ಆಯಿತು, ಅದು ಕಾಂಗ್ರೆಸ್ಸಿಗೆ ಹಿನ್ನಡೆಗೆ ಪ್ರಮುಖ ಕಾರಣ ಆಯಿತು. ಆದರೆ ನಮ್ಮ ಸಂಘಟನೆಯಲ್ಲೂ ಕೆಲವೊಂದು ಕೊರತೆ ಇರ್ಬೋದು. ಈಗ ನಾನು ಅಧ್ಯಕ್ಷನಾಗಿ 12 ವರ್ಷ ಇದ್ದಾಗ ಭಾಳಷ್ಟು ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ 24ಕ್ಕೆ 24 ನಾವು ಗೆದ್ದಿದ್ದೇವೆ. ಮಂಗಳೂರಿನಲ್ಲಿ ಕೂಡ 30ಕ್ಕೆ 28 ಗೆದ್ದಿದ್ದೇವೆ. ಅಥವಾ ರಮಾನಾಥರಿಗಳು ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಲ್ಲಿ ನಾನು ನಮ್ಮ ತಾಲೂಕಿನಲ್ಲಿ 3 ತಾಲೂಕಿನಲ್ಲಿ 100 ಸ್ಥಾನದಲ್ಲಿ 99 ಗೆದ್ದಿದ್ದೇವೆ. ಒಂದು ಮಾತ್ರ ಇಂಡಿಪೆಂಡೆಂಟ್ ಗೆದ್ದಿರ್ತಕ್ಕಂಥದ್ದು. 3 ಮುನ್ಸಿಪಾಲಿಟಿ ಕಾಂಗ್ರೆಸ್ ಇತ್ತು. ಎಲ್ಲ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ 168ರಲ್ಲಿ 148 ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಇದೆಲ್ಲವೂ ಕೂಡ ಅಂಥ ಸಂದರ್ಭಗಳು ಕೂಡ ಇದೆ. ಮತ್ತೆ ಮರುಕಳಿಸ್ಬೋದು. ಕಾರಣ ಸಂಘಟನೆ ಇವತ್ತು ಒಂದೇ ಸಂದರ್ಭದಲ್ಲಿ ಒಂದು ಸೋಲಿಗೆ ಒಂದು ಸಂಘಟನೆಯೇ ಕಾರಣ ಅಂತೇಳಿ ಬರುವುದಿಲ್ಲ. ಜನರ ಒಂದು ಭಾವನೆಗಳು, ಜನರ ನಮ್ಮ ಅನಿಸಿಕೆಗಳು ಕೂಡ ಕೆಲವೊಂದು ಸಲ ಜನ ಏನನ್ನು ಅರ್ಥ ಮಾಡ್ಕೊಳ್ತಾರೆ. ಜನರು ತಪ್ಪು ಮಾಡಿದವನನ್ನು ಸುಳ್ಳನ್ನೇ ಸತ್ಯವಾಗಿ ನಂಬತಕ್ಕಂಥ ಒಂದು ವಾತಾವರಣ ಜನರಲ್ಲಿ ಕೂಡ ಬರ್ತದೆ. ಆ ಒಂದು ಕಾರಣವೂ ಕೂಡ ಅನಿಸಿಕೆ ಸಂಘಟನೆ ಕೆಲವೊಂದು ಕೊರತೆಗಳು ಕೂಡ ಇರ್ಬೋದು, ಅದರಲ್ಲಿ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಈಗ ಮತ್ತೆ ಪುಟ್ಟಿದ್ದು ಹೇಳ್ಬೋದು ಅಂತ ಅನಿಸುತ್ತೆ. ಖಂಡಿತವಾಗಿಯೂ ಕೂಡ ನಮಗೊಂದು ವಿಶ್ವಾಸ ಇದೆ. ನೀವು ಈ 2028ರ ಚುನಾವಣೆಯಲ್ಲಿ ಮತ್ತೆ ನಾವು ಕಾಂಗ್ರೆಸ್ ಕರಾವಳಿ ಭಾಗದಲ್ಲಿ ಗೆಲ್ತಕ್ಕಂಥ ವಾತಾವರಣ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದೆ. ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಈ ಏನು 5 ಗ್ಯಾರಂಟಿ ಇದೆ, ಈ ಗ್ಯಾರಂಟಿಯಿಂದಾಗಿ ಜನ ಇವತ್ತು ಕಾಂಗ್ರೆಸ್ ಬೇಕು ಅಂತ ಹೇಳ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಸ್ವಲ್ಪ ಗೊಂದಲ ಇರ್ಬೋದು, ಆದರೆ ಖಂಡಿತವಾಗಿಯೂ ಕೂಡ ಬೇರೆ ಜನರಿಗೆ ಬೇರೆ ಆಯ್ಕೆ ಇಲ್ಲ. ಜನ ಯಾರಿಗೆ ಓಟ್ ಹಾಕಬೇಕು? ಸುಳ್ಳು ಹೇಳೋರಿಗ ಅಥವಾ ಸತ್ಯದ ಮೂಲಕ ಜನರಿಗೆ ಏನು ಇವತ್ತು ಬದುಕ್ತಕ್ಕಂಥ ದಾರಿಯನ್ನು ಕಳ್ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅಂಥ ಒಂದು ವ್ಯವಸ್ಥೆ ಬಂದಿದೆ. ಅಷ್ಟು ಮಾತ್ರ ಅಲ್ಲ, ಈಗ ಮೀನುಗಾರರಿಗಿರ್ಬೋದು, ಮುರ್ತೆದಾರರಿಗಿರ್ಬೋದು, ಕೃಷಿ ಕಾರ್ಮಿಕರಿಗಿರ್ಬೋದು, ಅವರಿಗೆ ಏನು ಸವಲತ್ತುಗಳನ್ನು ಕೊಡಬೇಕು ಆ ಎಲ್ಲ ಸವಲತ್ತುಗಳು ಕೂಡ ಮುಟ್ತಕ್ಕಂಥ ಪ್ರಯತ್ನ ಇವತ್ತು ಸಾಗಿದೆ. ಇನ್ನಷ್ಟು ಅದರ ವೇಗ ಸ್ವಲ್ಪ ಕಡಿಮೆ ಆದರೂ ಕೂಡ ಅದು ಇನ್ನಷ್ಟು ವೇಗವಾಗಿ ಹೋಗ್ತದೆ. ಸರ್, ನೀವು ನಸೀಬ್ ಅಂತ ಒಂದು ಮಾತು ಹೇಳಿದ್ರಲ್ಲ, ನನಗೆ ತಕ್ಷಣಕ್ಕೆ ಒಂದು ಮಾತು ನೆನಪಾಯಿತು. ನೀವು ರಾಜಕೀಯ ಆರಂಭ ಮಾಡಿದಂಥ ದಿನಗಳಲ್ಲಿ ನಿಮ್ಮ ಜೊತೆಗೆ ಇದ್ದಂಥವ್ರು, ಆಗಲೇ ನೀವು DCC ಪ್ರೆಸಿಡೆಂಟ್ ಆಗಿದ್ರಿ ಸರ್. ಆಗ ನಿಮ್ಗೆ ವಯಸ್ಸು ಎಷ್ಟು ಅಂತ ಕೇಳ್ಬೋದಾ? 35? ನನ್ನದು 32 ವರ್ಷ ಪ್ರಾಯದಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾದೆ. ಭಾಳ ಅಂದರೆ ನಾನು ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾದಾಗ ಅವ್ರ ನಂತರ ಕೇಳಿದರು, ಆರ್ ಯು ಎ DCC ಪ್ರೆಸಿಡೆಂಟ್ ಆರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್? ನೈ ಮೇಡಮ್, ಮೈ ಪೇರೆಂಟ್ಸ್ ಬಾಡಿ ಕಾ ಪ್ರೆಸಿಡೆಂಟ್ ಹೂ ಅಂತೇಳಿ ಅವ್ರು ಹೇಳಿದಂಥ ಮಾತು. ಆಸ್ಕರ್ ಇತ್ತು ಸಬ್ ಜಗೆ ಕರ್ನಾ ಚಾಹಿಯೆ ಅಂತೇಳಿ. ಅಂದರೆ ಆಸ್ಕರ್ ಅವರೊಟ್ಟಿಗೆ ಅಷ್ಟು ಆತ್ಮೀಯರಾಗಿದ್ದುದರಿಂದ ಅವ್ರು ಹೇಳಿದಂಥ, ಅವರು ಲೀಡರ್ ಆಫ್ ಅಪೋಸಿಷನ್ ಇದ್ದರು. ಅವರನ್ನು ಭೇಟಿಯಾಗುವಾಗ ನಾನು ಮತ್ತು ನಮ್ಮ ಮಾಧವರಾವ್ ಸಿಂಧ್ಯಾ ಸಾಹೇಬರು ನಾನು ಒಟ್ಟಿಗೆ ಹೋಗಿ ಅವರನ್ನು ಮಾಧವರಾವ್ ಸಿಂಧ್ಯರ ನಂತರ ನನಗೆ ಅಲ್ಲಿ ಭೇಟಿಯಾಗುವಂಥ ಇಂಟರ್ವ್ಯೂ ಇತ್ತು. ಹಾಗೆ ಅಂದರೆ ಅದು ಆಸ್ಕರ್ ಫೆರ್ನಾಂಡಿಸರಿಂದಾಗಿ ಈ ಒಂದು ಕೆಲಸ ನಡೆಯುತ್ತೆ ಬಿಟ್ಟರೆ ನಮಗೆ ಇಲ್ಲದ್ರೆ ಆ ಸ್ಥಾನಕ್ಕೆ ಬರಲಿಕ್ಕೆ ಅಷ್ಟು ಸುಲಭ ಇರಲಿಲ್ಲ. ಕರೆಕ್ಟ್ ಸರ್, ಕರೆಕ್ಟ್. ಸಣ್ಣ ವಯಸ್ಸಿಗೆ ದೊಡ್ಡ ಪೊಸಿಷನ್ಗೆ ಸಿಕ್ಕರಿ. ನಾನು ಆ ಪ್ರಶ್ನೆನ ಮುಂದುವರಿಸ್ತೇನೆ. ಮತ್ತು ನೀವು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಬದ್ಧತೆ, ನಿಮ್ಮ ನಿಷ್ಠೆಗೆ ಮತ್ತು ನಿಮ್ಮ ಜೊತೆಗೆ ಆಗ ನೀವು ಪ್ರೆಸಿಡೆಂಟ್ ಆಗಿದ್ದವರು
ಈಗ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರೆಲ್ಲ ಆಗ ಇನ್ನು ಹುಡುಗರಾಗಿದ್ರು. ಹೌದು ಹೌದು. NSUI ಅಲ್ಲಿ ಇದೆಲ್ಲ ಸಣ್ಣ ಪುಟ್ಟ ಎಲ್ಲ ಪ್ರೆಸಿಡೆಂಟ್ಸ್ ಸಣ್ಣ ಸಣ್ಣ ಪುಟ್ಟದೆಲ್ಲ ಜೆಂಡ ಎಲ್ಲ ಇಟ್ಕೊಂಡೆಲ್ಲ ಓಡಾಡ್ತಿದ್ದವರೆಲ್ಲ ನಿಮ್ಮ ರೇಸ್ ಹಾಕಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಆಕ್ಚುಲಿ ನೀವು ಆ ಸ್ಥಾನದಲ್ಲಿ ಇನ್ನೂ ದೊಡ್ಡ ಸ್ಥಾನದಲ್ಲಿ ಇರಬೇಕಾಗಿತ್ತು ಅನ್ನೋದು ಒಂದು ಸಾರ್ವಜನಿಕವಾಗಿ ನನ್ನ ಅಲ್ಲ ಇದೆ, ಜನರ ಅಭಿಪ್ರಾಯ ಇದೆ ಖಂಡಿತವಾಗಿಯೂ ಕೂಡ. ಇವತ್ತು ಜನ ನೀನು MLC ಆಗಬೇಕಾಗಿತ್ತು, ಅಲ್ಲಿ ಇರಬೇಕಾಗಿತ್ತು ಹೇಳುವಂಥದ್ದು ಇದೆ. ಯಾಕೆ ನನಗೆ SM ಕೃಷ್ಣ ಹೇಳಿದಂಥ ಮಾತಿದೆ. ಪ್ರೊಫೆಸರ್ ಚಂದ್ರಶೇಖರ್ ಎದುರು ಕೂತ್ಕೊಂಡಿದ್ರು. ಆಗ ಅವ್ರು ಹೇಳಿದರು, ನಾವು ಇಂಥ ಯುವಕರನ್ನು ತಂದು ನಾವೇನಾದರೂ ಮಾಡಬೇಕು ಅಂತೇಳಿ. ಅಂದರೆ ಅಷ್ಟೊಂದು ನಮ್ಮ ಬಗ್ಗೆ ಒಳ್ಳೆಯ ಅಭಿಮಾನ ಇದ್ದಂಥ ನಾಯಕರುಗಳು ಈ ರಾಜ್ಯದಲ್ಲಿದ್ದಾರೆ. ಅದರಲ್ಲಿ ಉಳಿದವರು ಕೂಡ ಏನು ಹೊರತಿಲ್ಲ. DK ಶಿವಕುಮಾರ್ ಅವರು ಕೂಡ ನಾನು KFDC ಇದು ಕರ್ನಾಟಕ ಇದರ ಅಧ್ಯಕ್ಷನಾದಾಗ ನನ್ನ ಕಚೇರಿಗೆ ಬಂದು ನನ್ನನ್ನು ಚೈರಲ್ಲಿ ಕೂರಿಸಿದ್ದು. ಅವತ್ತು ಅವರು ಮಂತ್ರಿ ಆಗಿರಲಿಲ್ಲ. ಆದರೂ ಕೂಡ ಅಂದರೆ ನಮ್ಮ ಒಂದು ಕಾರಣ ನನಗಿಂತ ಸ್ವಲ್ಪ ಹೆಚ್ಚು ಇಡ್ಬೋದು, ನನಗಿಂತ ಅವರು ಸ್ವಲ್ಪ ಪ್ರಾಯಕ್ಕೆ ದೊಡ್ಡವರು ಇರ್ಬೋದು. ಆದರೆ ಅದೇ ಒಂದು ಸಮಕಾಲೀನರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ. ಅವರು ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿದ್ದರು, ನಾವು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿದ್ದರು. ಓಕೆ ಸರ್, ಈಗ ಸಾಧಾರಣ ನೀವು 1985 2025 ತನಕದ ರಾಜಕೀಯವನ್ನು ನೋಡಿದ್ದೀರಾ. ಆ ರಾಜಕೀಯ ಮತ್ತು ಈ ರಾಜಕೀಯ ಸ್ವಲ್ಪ ಒಂಚೂರು ಆ ವ್ಯತ್ಯಾಸಗಳನ್ನೆಲ್ಲ ಹೇಳ್ಬೋದು? ಖಂಡಿತವಾಗಿಯೂ ಕೂಡ ವ್ಯತ್ಯಾಸ ಆಗಿದೆ. ಜನಸಾಮಾನ್ಯರು ಇವತ್ತು ಏನು ಬಯಸ್ತಾರೆ ಅಂತ ಹೇಳಿದರೆ, ಸಾಮಾನ್ಯ ಕಾರ್ಯಕರ್ತರು ಕೂಡ ಯಾವುದೇ ಪಕ್ಷಕ್ಕೆ ಬರಬೇಕು, ಅಧಿಕಾರ ಪಡೆಯಬೇಕು ಮತ್ತು ಹಣ ಮಾಡಬೇಕು ಬಿಟ್ಟರೆ ಬೇರೆ ಬೇರೆ ಏನನ್ನು ಬಯಸುವವರು ಇಲ್ಲ. ಇವತ್ತು ಸೇವೆ ಮಾಡಬೇಕು ಅಂತ ಬಯಸುವವರು ಬಹಳ ಕಡಿಮೆ ಇದ್ದಾರೆ. ಅಲ್ಲ, ನೀವು ಅದು ಫಸ್ಟ್ ಒಂದು ಯಾವುದು ಇಲ್ಲ, ನಾನು ಖಂಡಿತವಾಗಿಯೂ ಕೂಡ ಅಂಥದ್ದಕ್ಕೆ 100%. ಆಕ್ಚುಲಿ ನೀವು ಈಗ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿದೆ, ನೀವು ಯಾವ ಥರ ಓಡಾಡ್ಕೊಂಡಿದ್ದೀರಿ? ಇಲ್ಲ, ಖಂಡಿತವಾಗಿ ಅವತ್ತು ನಮ್ಮ ಅಂದರೆ ನನ್ನ ಜೀವನದ ಇದಕ್ಕೋಸ್ಕರ ನಾನು ಮತ್ತು ಒಬ್ಬ ನಮ್ಮ ಸ್ನೇಹಿತರು ಸೇರಿಕೊಂಡು ಒಂದು ಇದು ಮಾಡಬೇಕು, ಒಂದು ನಮ್ಮ ಗ್ಯಾಸ್ ಏಜೆನ್ಸಿ ತಗೊಳ್ಬೇಕು. ನಮಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಆಸ್ಕರ್ ಫರ್ನಾಂಡಿಸ್ರಿಗೆ ಅದೆಷ್ಟು ಜನರಿಗೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದೆ, ಬೇರೆ ಯುವಕರಿಗೆ. ಅದೇ ಪ್ರತಿಯೊಂದು ನಾನು ಹೇಳ್ತೇನಲ್ಲ ತಮಗೆ, ನಮ್ಮ ನಶೀಬು ಕೆಲವೊಂದು ಸಲ ಕೆಟ್ಟು ಹೋಗಿದ್ದಿದ್ರೆ ಅದು ಯಾರು ಏನು ಮಾಡಲಿಕ್ಕಾಗ, ದೇವರ ಹೆಸರನ್ನು ಇಟ್ಟಿದ್ದಾರೆ. ನಾನೊಂದು ನಂಬಿಕೆಯಲ್ಲಿರುವ, ನಾನು ಬೆಳಿಗ್ಗೆ ನಮಾಜ್ ಮಾಡಿ ಕುರಾನ್ ಓದಿ ಹೊರಗೆ ಬರ್ತಕ್ಕಂಥ ಒಂದು ಹವ್ಯಾಸವನ್ನು ಜೀವನದಲ್ಲಿ ಬೆಳೆಸ್ಕೊಂಡವರು. ನಾವೊಂದು ದೇವರ ಹೆಸರನ್ನು ಇಟ್ಟಿದ್ದಾನೆ, ಅಷ್ಟಕ್ಕೆ ಸಿಗ್ತದೆ ವಿನ ಬಿಟ್ಟರೆ ಅದಕ್ಕಿಂತ ಹೆಚ್ಚು ಸಿಗ್ತದೆ ಅಂತ ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ, ಯಾರು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಆ ಪ್ರಯತ್ನಗಳು ಇರಬೇಕು. ಅದರ ಅರ್ಥ ನೀವು ದೇವರು ಕೊಡ್ತಾರೆ ಅಂತೇಳಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಪ್ರಯತ್ನ ಇರಬೇಕು. ಕರೆಕ್ಟ್ ಸರ್. ನೀವು ನಮಾಜ್ ಕುರಾನ್ ಅಂದಾಗ ನನಗೆ ನೆನಪಾಯಿತು, ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿತ್ತು ಮತ್ತು ಅದು ಒಳ್ಳೆ ಅದಕ್ಕೆ ಒಂದು ರೆಸ್ಪಾನ್ಸ್ ಕೂಡ ಜನರಿಂದ ಬಂದಿತ್ತು ಅಂತ ಅನಿಸುತ್ತೆ. ಮತ್ತು ಸರ್, ನೀವು ಪೇಜಾವರ ಹಿರಿಯ ಸ್ವಾಮೀಜಿಗಳು ಸೇರಿದಂತೆ ಅಷ್ಟಮಠದ ಅಷ್ಟೂ ಯತಿಗಳ ಜೊತೆ ಒಂದು ಆತ್ಮೀಯ ಸಂಬಂಧ ಆಗ ಈಗ ಎಲ್ಲನೂ ಹಾಗೆ ಇದೆಯಲ್ಲ ಸರ್? ಹೌದು, ಖಂಡಿತವಾಗಿಯೂ ಕೂಡ ನನಗೆ ಅದೊಂದು ದೊಡ್ಡ ಕಾರಣ. ಅದಕ್ಕೆಲ್ಲ ಕಾರಣ ಆಸ್ಕರ್ ಫರ್ನಾಂಡಿಸ್. ಅವ್ರ ಜೊತೆ ಅವರ ಒಡನಾಟ, ಅವ್ರ ಜೊತೆಯಲ್ಲೇ ನಾವಿದ್ದುದರಿಂದ ಯಾವುದೇ ಸ್ವಾಮೀಜಿಗಳು ಫೋನ್ ಮಾಡಬೇಕಾದ್ರೆ ನಮಗೆ ಬರ್ತಾಯಿತ್ತು ಕರೆಗಳು. ಅವರ ಆ ಸಂಬಂಧ ಬೆಳೀತಾ ಇತ್ತು. ಆ ಸಂಬಂಧದಿಂದಾಗಿ ಪೇಜಾವರ ಶ್ರೀಗಳು ಅವರೊಬ್ಬ ದೊಡ್ಡ ಗ್ರೇಟ್ ಸಂತ, ಅದರ ಬಗ್ಗೆ ನಾವು ಏನು ಹೇಳಲಿಕ್ಕಿಲ್ಲ. ಅವರು ನನಗೊಂದು ದಿವಸ ಕಾಲ್ ಮಾಡ್ತಾರೆ, ರಹೀಮ್ ಚಿಲ್ಗೆ ಮಾಡಿದರು, ನನಗೆ ಮಾಡಿದರು, ಮತ್ತು ಇನ್ನು ಕೆಲವು ಮುಖಂಡರಿಗೆ ಮಾಡಿದ್ದಾರೆ. ಅವರು ನಾವೊಂದು ಇಫ್ತಾರ್ ಅಲ್ಲೇ ಅವರ ಕಾರ್ ಡ್ರೈವರ್ ಇದ್ದರು ಒಬ್ಬರು ಮುಸ್ಲಿಂ, ಆರಿಫ್ ಕರೆಕ್ಟ್, ಆರಿಫ್ ಅವರೆಲ್ಲ ನಾವು ಕೇಳಿದ್ರು ಸ್ವಾಮೀಜಿಗಳೇ. ಹೋದೆವು ಅವ್ರ ಹತ್ರ. ಹೋದಾಗ ಸ್ವಾಮಿಗಳೇ, ಅವರು ಇಫ್ತಾರ್ ಕೂಟ ಮಾಡೋಣ ಅಂತ ಬಯಸಿದ್ದೇನೆ, ನೀವೆಲ್ಲ ಸಹಕಾರ. ಸ್ವಾಮೀಜಿಗಳು ತುಂಬ ಥ್ಯಾಂಕ್ಸ್. ನಾವು ತುಂಬ ನನಗೆ ಒಂದು ಸಮಾಧಾನ ಆಗಿದ್ದು. ಅಂದರೆ ಕಾರಣ ಪೇಜಾವರ ಸ್ವಾಮೀಜಿಗಳಿಗೆ ಅವರೊಂದು ಮುಸ್ಲಿಂ ವಿರೋಧಿ, ಈಗ ಉದಾಹರಣೆಗೆ ಬಾಬ್ರಿ ಮಸೀದಿಯ ವಿಚಾರಗಳಲ್ಲಿ ಅವರು ಅದರ ಹೋರಾಟದ ಒಂದು ಇದರಲ್ಲಿ ಇದ್ದವರು, ಆ ಒಂದು ವಿಶ್ವ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದವರು. ಅವರ ಬಗ್ಗೆ ಬೇರೆಯೇ ಭಾವನೆಗಳಿತ್ತು. ನಾ ಖಂಡಿತ ತುಂಬ ಒಳ್ಳೆಯ ಕೆಲಸ ಸ್ವಾಮೀಜಿಗಳೇ, ಅದನ್ನು ಮಾಡಿ. ನಾವೆಲ್ಲ ಇಫ್ತಾರ್ ಕೂಟ ಮಾಡಿದೆವು. ಇಫ್ತಾರ್ ಕೂಟದಲ್ಲಿ ಅವರೂ ಭಾಗವಹಿಸಿದರು, ಯಾರು ಸ್ವಾಮೀಜಿಗಳು ಭಾಗವಹಿಸಿದರು. ಅವ್ರಿಗೆ ಭಾಳ ಖುಷಿ ಆಯಿತು. ನಾವೆಲ್ಲ ಮಾತುಗಳನ್ನು ಕೂಡ ಕೇಳಿದರು ಅವರು. ಆಮೇಲೆ ನಮಗೆ ಇನ್ನೂ ಒಂದು ಸಮಾಧಾನ ಏನು ಅಂತೇಳಿದರೆ, ಆ ಕೃಷ್ಣ ದೇವಸ್ಥಾನದ ಸನ್ನಿಧಿಯಲ್ಲಿ ನಾನು ಯಾವಾಗಲೂ ಎಲ್ಲ ಭಾಷಣಗಳಲ್ಲಿ ಕೂಡ ಹೇಳ್ತೇನೆ, ಇದೊಂದು ನಾನು ಉಡುಪಿಯನ್ನು ಹೇಳುವಾಗ ಶ್ರೀಕೃಷ್ಣನ ನಾಡು ಅಂತೇಳಿ ಹೇಳುವಂಥದ್ದು. ಕಾರಣ ಅಷ್ಟೊಂದು ಆ ಭಾಗದಲ್ಲಿ ಧಾರ್ಮಿಕ ಅದು ಹೊಕ್ಕಾಗಿದೆ. ನನ್ನ ಮಾತುಗಳಲ್ಲಿ ಯಾವತ್ತೂ ಕೂಡ ಬದಲಾವಣೆಗಳಿರಲಿಲ್ಲ. ಮತ್ತು ಹಾಜಿ ಅಬ್ದುಲ್ಲರನ್ನು ಎಲ್ಲ ಸಭೆಗಳಲ್ಲೂ ಕೂಡ ನಾವು ನೆನಪಿಸ್ತಾ ಇತ್ತು. ಹಾಜಿ ಅಬ್ದುಲ್ಲರಿಗೂ ಚರಿತ್ರೆ ನಾವರನ್ನು ನೋಡಲಿಲ್ಲ, ಆದರೆ ಆ ಚರಿತ್ರೆ ನಡ್ಕೊಂಡು ಬಂದಿದ್ದಾರೆ. ಮತ್ತು ಕೃಷ್ಣ ಮಠಕ್ಕೂ ಮುಸ್ಲಿಂ ಕಮ್ಯುನಿಟಿಗೂ ಭಾಳ ದೊಡ್ಡ ಹತ್ತಿರದ ಸಂಬಂಧಗಳಿದೆ. ಅದಕ್ಕೆ ಅವರೇ ದೊಡ್ಡ ಕೊಂಡಿ, ಹಾಜಿ ಅಬ್ದುಲ್ಲರೇ ದೊಡ್ಡ ಕೊಂಡಿ.
ಅಲ್ಲಿ ನೀವು ಇವತ್ತು ನೋಡಿದರೆ ಏನು ಅಲ್ಲಿಗೂ ಮುಸ್ಲಿಂ ರಾಜರಿಗೂ ಭಾಳ ಹತ್ತಿರದ ಸಂಬಂಧಗಳಿತ್ತು. ಇದೆಲ್ಲವೂ ಕೂಡ ಪೇಜಾವರ ಸ್ವಾಮಿಗಳು ಅದನ್ನು ಎತ್ತರಕ್ಕೆ ಬೆಳೆಸಿದರು. ಇವತ್ತು ಆ ಒಂದು ಅಲ್ಲೇ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಪೇಜಾವರ ಸ್ವಾಮಿಗಳು. ಮಠದ ಒಳಗಡೆನೆ ಏನು ಅವರ ನಮಗೆ ಇದು ಮಾಡಿದ ಜಾಗ ಇತ್ತು, ನಮ್ಮ ಇಫ್ತಾರ್ ಕೂಟ ವ್ಯವಸ್ಥೆ ಮಾಡಲಿದ್ದ ಜಾಗ, ಅಲ್ಲೇ ನಾವೆಲ್ಲ ಅಜಾನ್ ಹೇಳುವಂಥದ್ದು ಒಂದು ಸಣ್ಣ ವಿಚಾರ ಅಲ್ಲ. ಅವ್ರು ಅದಕ್ಕೆಲ್ಲ ಅಜಾನ್ ಹೇಳದೆ ನಮಗೆ ನಮಾಜ್ ಮಾಡಲಿಕ್ಕೆ ಬರುವುದಿಲ್ಲ. ಅಜಾನ್ ಮತ್ತು ಇಕಾಮತ್ ಹೇಳದೆ ನಮಾಜ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ದನ್ನು ಅಲ್ಲಿ ಮಾಡಿ ಎಲ್ಲರೂ ಕೂಡ ಕೈ ಎತ್ತಿ ದುವಾ ಮಾಡಿ ಅಲ್ಲಿಂದ ನಿರ್ಗಮಿಸಿದೆವು. ಸ್ವಾಮೀಜಿಗಳು ಆ ಎಲ್ಲ ಕಾರ್ಯಕ್ರಮ ನಡೆಯತಕ್ಕಳು ಕೂಡ ಅಲ್ಲಿದ್ದರು. ಮತ್ತು ಅದೆಲ್ಲ ಮಾಡಿದ್ದಕ್ಕೆ ಸ್ವಲ್ಪ ಸಮಸ್ಯೆನೂ ಕೂಡ ಆಯಿತು. ಆ ಸಮಸ್ಯೆನೂ ಆಯಿತು. ನಿಮ್ಮ ಹಿಂದೂ ಮಹಾಸಭೆಯ ನಮ್ಮ ಇವರು ಮುತಾಲಿಕ್ ಅವರು ಭಾಳಷ್ಟು ಸ್ವಾಮಿಗಳ ಬಗ್ಗೆ ಅವಹೇಳನಗಳು ಮಾಡಿದರು. ಇದು ರಾಷ್ಟ್ರ ಮಟ್ಟದ ಸುದ್ದಿ ಆಯಿತು. ಇದು NDTVಯಲ್ಲಿ ಬಂತು. ಆಮೇಲೆ ನಿಮ್ಗೆ ಅನ್ಸಿತ್ತಚ್ಚ ಇದು ಯಾಕೆಲ್ಲ ಇದೆಲ್ಲ ಬೇಕಿತ್ತು, ಸುಮ್ಮನೆ ನಮ್ಮ ಪಾಡಿಗೆ ನಾವು ಇಲ್ಲ, ಖಂಡಿತವಾಗಿ ಕೂಡ ನಾವು ಸ್ವಾಮೀಜಿಯವರನ್ನು ಮತ್ತೆ ಬೇಡಿದ್ದೇವೆ, ಹೇಳಿದ್ದೇವೆ, ಇಡೀ ಸಮುದಾಯಕ್ಕೆ ನೀವು ಒಂದು ದೊಡ್ಡ ಗೌರವ ಕೊಟ್ಟಿದ್ದೀರಾ, ನಾವೇನೇ ಇದ್ದರೂ ಕೂಡ ಇಂದೊಂದು ಸೌಹಾರ್ದತೆಗೆ ಒಂದು ನಾಣ್ಯ. ಸ್ವಾಮೀಜಿಗಳು ಕೂಡ ಅದನ್ನು ಹೇಳಿದರು. ಅದು ಈ ಸೌಹಾರ್ದತೆ ನೋಡಿ, ಮಂಗಳೂರಿನಲ್ಲಿ ಗಲಾಟೆ ಆಗ್ತಾಯಿತ್ತು, ಮಂಗಳೂರಿನಲ್ಲಿ ಕೊಲೆಗಳಾಗ್ತಾಯಿತ್ತು, ಉಡುಪಿಯಲ್ಲಿ ಎಂಥದ್ದು ನಡೆಯಲಿಲ್ಲ. ಮುಲ್ಕಿಯಿಂದ ಆ ಕಡೆ ಯಾವುದೇ ರೀತಿಯ ಕೃತ್ಯಗಳು ನಡೆಯಲಿಲ್ಲ. ಕಾರಣ ನಾವೆಲ್ಲ ನಡೆದುಕೊಂಡಂಥ ರೀತಿ ಅದು ಇದೆ. ಆ ಭಾಗದ ಜನ ಅಷ್ಟೊಂದು ಸೌಹಾರ್ದತೆಗೆ ಹೆಚ್ಚು ಒತ್ತನ್ನು ಕೊಟ್ಟುಕೊಂಡು ಬಂದಿದ್ದರು. ಅದು ಮೀನುಗಾರರು ಇರ್ಬೋದು, ಮುರ್ತೆದಾರರು ಇರ್ಬೋದು, ಕೃಷಿ ಕಾರ್ಮಿಕರಿರ್ಬೋದು, ವಾಹನ ಚಾಲಕರಿರ್ಬೋದು, ಎಲ್ಲ ಸಮುದಾಯದ ಜನ ಕೂಡ ಅದನ್ನು ನಂಬಿಕೆ ಆ ಮೂಲಕ ಬಂದಿದೆ. ಈಗ ಮಣಿಪಾಲದಂಥ ದೊಡ್ಡ ಸಂಸ್ಥೆಗಳು TMA ಪೈ ಅವರು, TA ಪೈಗಳು ಅಥವಾ ಉಳಿದ ರಾಮದಾಸ್ ಪೈಗಳು ಏನು ಕಟ್ಟಿದ ದೊಡ್ಡ ಸಂಸ್ಥೆ ಇದೆ. ಸಾವಿರಾರು ಜನ, ನೂರಾರು ಜನ ಕುಟುಂಬಕ್ಕೆ ಅಲ್ಲಿ ಒಂದು ಬದುಕು ಹುಟ್ಟುಕೊಂಡಿದೆ. ಅಲ್ಲಿ ಯಾರು ಆ ಜಾತಿ ಈ ಜಾತಿ ಅಂತೇಳಿ ಇಲ್ಲ. ಆರೋಗ್ಯ ಕ್ಷೇತ್ರದಲ್ಲಿ ಆ ಜಾತಿ ಈ ಜಾತಿ ಬರುವುದಿಲ್ಲ. ಅಲ್ಲಿ ನಾನು ಬ್ಲಡ್ ಬ್ಯಾಂಕ್ಗಳನ್ನು ನೋಡಿದ್ದೇನೆ. ಡಾಕ್ಟರ್ ಸತೀಶ್ ಶೆಟ್ಟಿ ಅವರು ಅಲ್ಲಿ ಆ ಬ್ಲಡ್ ಬ್ಯಾಂಕಿನ ನಡೆಸ್ತಾ ಇದ್ದರು. ಅವತ್ತು ಬ್ಲಡ್ ಕೊಡಲಿಕ್ಕೆ, ನನ್ನ ತಾಯಿಗೆ ಬ್ಲಡ್ ಕೊಡಲಿಕ್ಕೆ ನಾನು ಹೋದಾಗ ನಾನು ನೋಡಿದೆ ಸತೀಶ್ ಶೆಟ್ಟರನ್ನು. ಆಗ ದೇವಂತ ಭಾಸ್ಕರ್ ಶೆಟ್ಟಿ ಅವರಿದ್ದರು. ಆಗ ನನಗೆ ಅವರು ಕಳಿಸಿದ್ದು, ನೀವು ಅಲ್ಲಿ ಹೋಗಪ್ಪ ಅಂಥೇಳಿ. ಇದೆಲ್ಲ ಯಾಕೆ ಇಲ್ಲಿ ನೆನಪು ಮಾಡ್ತೇನೆ ಅಂದರೆ, ನಮಗೆಲ್ಲ ಇದಂಥ ಪ್ರೇರಣೆಯಲ್ಲಿ ಈ ಎಲ್ಲ ಪ್ರೇರಣೆಗಳು ಕೂಡ ಬರ್ತದೆ. ನಾವು ಸಮಾಜವನ್ನು ನೋಡ್ತೇವೆ, ಯಾರು ಸೇವೆ ಮಾಡ್ತಾರೆ. ಇಲ್ಲಿ ನಾವು ನೋಡ್ತೇವೆ ಮಂಗಳೂರಿನಲ್ಲಿ ನೋಡುವಾಗ, ನಮಗೆ ಮಂಗಳೂರು ನೋಡಿದಾಗ ನಾನು ಯಾವಾಗಲೂ ಯಾರು ನನಗೆ ನೇರವಾದಂಥ ವಿಶಾಲ ಹೆಗ್ಡೆ ಅವರಾದರೂ ಸ್ವಲ್ಪ ಪರಿಚಯ ಇದೆ. ಆದರೆ ಅವರ ತಂದೆ ಡಾಕ್ಟರ್ ವಿನಯ್ ಹೆಗಡೆ ಅವರು ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಅಧ್ಯಕ್ಷರಾಗಿದ್ದರು. ನಾನು ಏನಪ್ಪ ಅಬ್ದುಲ್ ಕುಂಜನ್ನು ಮೀಟ್ ಆಗುವಾಗ ಹೇಳಿದೆ, ಸರ್ ಅವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ, ಮತ್ತು ನಾವು ಅವರನ್ನು ಭೇಟಿ ಆಗ್ತೇವೆ, ಆಮೇಲೆ ತಮ್ಮ ಹತ್ರ ಬರ್ತೇವೆ. ಈ ಜಿಲ್ಲೆಯ ಏನು ಒಂದು ಯೋಜನೆಗಳನ್ನು ಸಿದ್ಧಪಡಿಸಬೇಕಾಗಿದೆ, ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಸಲಹೆಗಳ ಅವಶ್ಯಕತೆ ಇದೆ. ಇದರಲ್ಲಿ ನಾಳೆ ನಾನು ಸಕ್ಸಸ್ ಆಗ್ತೇನೋ ಇಲ್ವಾ ಗೊತ್ತಿಲ್ಲ ಈ ಮಂಡಳಿಯಲ್ಲಿ. ಆದರೆ ಎಲ್ಲರ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿ ಒಂದು DPR ಮಾಡಬೇಕಾದ್ರೆ ಅಥವಾ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕಾಗಿದ್ದರೆ ಅದೊಂದು ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ನೋಡಿ, ನಾನೇನು ತಾಂತ್ರಿಕವಾಗಿ ಪರಿಗಣಿತ ಇರ್ತಕ್ಕಂಥ ವ್ಯಕ್ತಿ ಅಲ್ಲ, ವಿಜ್ಞಾನಿ ಅಲ್ಲ, ಬೇರೆ ಏನೂ ಅಲ್ಲ. ಆದರೆ ಒಂದು ಸಾಮಾನ್ಯರಲ್ಲಿ ಸಾಮಾನ್ಯ. ಆದರೆ ನನಗೆಲ್ಲ ಅನುಭವ ಇದೆ. ಆಸ್ಕರ್ ಫೆರ್ನಾಂಡಿಸ್ರ ಆ ರಾಜಕೀಯ ಜೀವನದಲ್ಲಿ ಅವರು ನಡ್ಕೊಂಡಂಥ ದಾರಿ, ಅವ್ರು ಹೋದಂಥ ಇದು, ಅದನ್ನೆಲ್ಲ ಅನುಭವದ ಒಂದು ದೊಡ್ಡ ಭಂಡಾರವೇ ಇರುವುದರಿಂದ ಮುಂದಿನ ದಿನಗಳಲ್ಲಿ ಈ ಅಭಿವೃದ್ಧಿ ಪಡಿಸಲಿಕ್ಕೆ ಅದು ಸಹಾಯ ಆಗಬಹುದು. ಎಲ್ಲ BJPಯ ಎಲ್ಲ 4 ಜನ ಪಾರ್ಲಿಮೆಂಟ್ ಸದಸ್ಯರ ಜೊತೆ ಮಾತಾಡಿದ್ದೇನೆ. ಹೆಚ್ಚಿನ ಶಾಸಕರುಗಳು ನನಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾತಾಡಿದ್ದೇವೆ. ಅವರೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತೇವೆ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ವೆರಿ ಗುಡ್. ಓಕೆ ಸರ್, ಈಗ ಈ ರಾಜಕೀಯವನ್ನು ಸೇರಿಸಿಯೇ ಈ ಪ್ರಶ್ನೆ ಕೇಳೋದು. ನಿಮ್ಮ ಬದುಕನ್ನು ಒಂದು ಹತ್ತಿರದಿಂದ ಕಂಡವರಲ್ಲಿ ನಾನು ಒಬ್ಬ. ಕಳೆದ ಅಟ್ಲೀಸ್ಟ್ ಒಂದು 25 ವರ್ಷಗಳಿಂದ ಆದರೂ ನಾನು ನಿಮ್ಮನ್ನು ನೋಡ್ತಾ ಬರ್ತಾ ಇದ್ದೇನೆ ಸರ್. ಸರ್, ಅದೇ ಯಾಕೆ ಈ ಪ್ರಶ್ನೆ ಬಂತು ಅಂತಂದರೆ, ಒಂದು ನಸೀಬಿನ ಬಗ್ಗೆ ಹೇಳಿದ್ರಿ, ಹಣೆ ಬರದ ಬಗ್ಗೆ ಹೇಳಿದ್ರಿ, ಪ್ರಯತ್ನದ ಬಗ್ಗೆ ಹೇಳಿದ್ರಿ, ಪ್ರಾರ್ಥನೆ ಬಗ್ಗೆ ಹೇಳಿದ್ರಿ. ಅಲ್ಲ, ಈ ತಾಳ್ಮೆ ಅನ್ನೋದಿದೆಯಲ್ಲ, ಎಲ್ಲದಕ್ಕೂ ಮುಖ್ಯ ತಾಳು. ಆರಾಮಾಗಿರು, ನಿಂಗೆ ಬೇಕಾದಾಗೆಲ್ಲ ದೇವ್ರು ಕೊಡಲ್ಲ, ದೇವ್ರಿಗೆ ಬೇಕಾದಾಗ ಕೊಡ್ತಾನೆ. ಅಲ್ಲಿ ತನಕ ಸರ್ ಈ ತಾಳ್ಮೆ ನಿಮ್ಮಲ್ಲಿ ಅಷ್ಟು ಒಂದು ಇರೋದಕ್ಕೆ ಹೇಗೆ ಸಾಧ್ಯ ಸರ್? ಅಂದರೆ ನೋಡಿ, ಯಾಕಂತಂದರೆ ನಿಮ್ಮ ಲೈಫನ್ನು ನೀವು ಕೊಟ್ರಿ, ಒಂದು ಪಕ್ಷಕ್ಕೆ, ಒಂದು ರಾಜಕೀಯ ಪಕ್ಷಕ್ಕೆ ನಿಮ್ಮ ಲೈಫನ್ನು ಕೊಟ್ರಿ, ಸಮಾಜಕ್ಕೆ ಕೊಟ್ರಿ. ನೀವು ಈಗಲೂ ಮೋಸ್ಟ್ಲಿ ನಿಮ್ಮ ಹತ್ರ ವೆಹಿಕಲ್ ಇದೆಯಲ್ಲೋ ನಂಗೆ ಗೊತ್ತಿಲ್ಲ, ನೀವು ಬೈಕಲ್ಲಿ ಯಾರ್ಯಾರ್ದು ಬೈಕಲ್ಲಿ ಓಡಾಡೋದನ್ನು ನಾನು ನೋಡಿದ್ದೇನೆ, ಆಟೋದಲ್ಲಿ ಓಡಾಡೋದನ್ನು ನೋಡಿದ್ದೇನೆ, ಬೇರೆಯವ್ರ ಜೊತೆ ಡ್ರಾಪ್ ಕೇಳೋದನ್ನು ನೋಡಿದ್ದೇನೆ. ಇವತ್ತು ಬಸ್ಸಲ್ಲೇ ನೀವು ಓಡಾಡ್ತಿರ್ಬೋದು. ಆ್ಯಕ್ಚುಲಿ ನೀವೀಗ ಒಂದು 10-20 ಜನರನ್ನ ಹಿಡ್ಕೊಂಡು ಓಡಾಡ್ಬೋದಾದಂಥ ಎಲ್ಲ ಸಾಧ್ಯತೆಗಳು ಇದ್ರೂ
ಇದ್ರೂ ಕೂಡ ಅದೆಲ್ಲವನ್ನ ತಳ್ಳಿ ಜನಸೇವೆಯೇ ಜನಾರ್ದನ ಸೇವೆ ಅಂತ ಬದುಕಿದವ್ರು ನೀವು. ಶಿವರಾಮ್ ಕಾರಂತರ ಮಾತಿನ ಪ್ರಕಾರ ನಿಂಗೆ ಏನು ಹೇಳಬೇಕು ಅದನ್ನ ನಿನ್ನ ಬಾಯಲ್ಲಿ ಹೇಳ್ಬೇಡ, ಹಾಗೆ ಬದುಕಿ ತೋರಿಸು ಅಂತ ಹೇಳಿದವ್ರು ನೀವು. 42 ವರ್ಷಗಳಿಂದ ಇದೇ ಥರ ಬದುಕಿದವರು ಈ ತಾಳ್ಮೆಯನ್ನು ರೂಢಿಸ್ಕೊಂಡಿರೋದು ಹೇಗೆ? ಎಷ್ಟೊಂದು ಸಲ ನೀವು ಬಿಟ್ಟು ಹೋಗಿ ಅಂತ ಎಷ್ಟೋ ಜನ ಹೇಳಿಲ್ವಾ ನಿಮಗೆ? ನಿಮ್ಗೆ ಏನಿಲ್ಲ ಇಲ್ಲಿ. ಖಂಡಿತವಾಗಿ ನಾನು ಒಂದು ಸಂದರ್ಭದಲ್ಲಿ 2004ರಲ್ಲಿ ಬಿಟ್ಟು ಹೋಗೋಣ, ನನ್ನ ಪರ್ಸನಲ್ ಲೈಫ್ ಏನಾದರೂ ಮಾಡೋಣ ಅಂತ ವಿದೇಶಕ್ಕೆ ಹೋದಾಗ ನನ್ನ ಸಹೋದರರ ಜೊತೆಯಲ್ಲಿ ಇದ್ದೆ. ಮತ್ತೆ ಏನಾಯಿತು, ಸುನಾಮಿ ಬಂದಾಗ ಆಸ್ಕರ್ ಫರ್ನಾಂಡಿಸರು ಕಾಲ್ ಮಾಡಿದ್ರು. ಏನಪ್ಪ ಏನಾಯಿತು ನಿನಗೆ ಅಂತ ಕೇಳಿದರು. ಏನಿಲ್ಲ ಸರ್, ಇಲ್ಲೆಲ್ಲ ಸುನಾಮಿ ಆಗ್ತಾ ಇದೆ, ನಾವೆಲ್ಲ ವಿಜಯಕುಮಾರ್ ಶೆಟ್ಟರು ಇದ್ದರು ಅವ್ರ ಜೊತೆಯಲ್ಲಿ. ಹೌದು, ಅವ್ರು MLA. ಆಗ ನಾನು ಹೇಳಿದೆ, ಇಲ್ಲ ಸರ್ ಬರ್ತೇನೆ ನಾನು ನಾಳೆನೇ. ಮರುದಿವಸವೇ ನನ್ನ ಬಾಬಿಗೆ ಹೇಳಿದೆ, ನಾನು ಟಿಕೆಟ್ ಒಂದು ನಂದು ಕನ್ಫರ್ಮ್ ಮಾಡಿ ಮೇಡಮ್. ಅಲ್ಲಿ ಏನು ಉದ್ಯೋಗ ಮಾಡ್ತಿದ್ರಿ ಸರ್? ಅಲ್ಲ, ಮಾಡಲಿಲ್ಲ, ನಾನು ಮಾಡೋಣ ಅಂತ ಹೋಗುವ ಏನಾದರೂ ಮುಂದಿನ ಬದುಕಾದರೂ ಚೆನ್ನಾಗಿ ಆಗಲಿ ಅಂತೇಳಿ. ನನ್ನ ಬ್ರದರ್ಸ್ ಎಲ್ಲ ಸ್ವಲ್ಪ ಅಲ್ಲಿ 20 ವರ್ಷದ ಹಿಂದೆ ಸರ್, ಅದು 20 ವರ್ಷದ ಹಿಂದೆ, 38. ಹೌದು. ಆಗ ಹೋಗಿ ಏನಾದರೂ ಮಾಡೋಣ ಅಂತ ಹೋದಾಗ ಅದು ಮತ್ತೆ ಸಕ್ಸಸ್ ಆಗಲಿಲ್ಲ. ನಾವು ವಾಪಸ್ ಬಂದು. ನೀವು ಹೋಗಿ ಎಷ್ಟು ಟೈಮ್ ಇದ್ರಿ ಅಲ್ಲಿ? ನಾನು 3 months ಇದ್ದೆ. ಇದ್ರಿ? ಹೌದು, ಖಂಡಿತವಾಗಿ. ಆಮೇಲೆ ಒಂದು ಲಾಯಜಿ ಅಂತ ಅಂದ್ರೆ ನಿಮ್ಗೆ ನಿಮ್ಮ ಉಡುಪಿ ಬಿಡ್ಲಿಲ್ವಾ ಅಥವಾ ನೀವು ನಮ್ಮನ್ನು ಬಿಡ್ಲಿಲ್ಲ ಅಲ್ಲ, ಅದು ಹೇಗೆ ಅಂತ ಆಗಲಿಲ್ಲ. ಅದು ಏನು ಅಂದರೆ ಆ ಮನಸ್ಸು ಮತ್ತೆ ಇಲ್ಲ, ಊರ ಕಡೆ ಅಂದರೆ ಜನರ ಸೇವೆ ಕಡೆ ನಮಗೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಪ್ರಯತ್ನ ಆಯಿತು. ದಟ್ಸ್ ಫೈನ್ ಸರ್. ಬಟ್ ಈ ತಾಳ್ಮೆ ಈಗ ನನಗೆ ನೋಡಿ, ಭಾಳಷ್ಟು ಲಾಬಿಗಳನ್ನು ಮಾಡ್ಬೋದಾಗಿತ್ತು. ನಮ್ಮ ತಂದೆಯವರು ಇದ್ದಾಗಲೇ ಅವರು ಭಾಳಷ್ಟು ಜನರಿಗೆ ನಾಯಕರ ಜೊತೆಯಲ್ಲಿ ಹೇಳಿದರು. ಆಮೇಲೆ ಯಾವುದು ಆಗ್ತಾಯಿಲ್ಲ ನಮ್ಮಲ್ಲಿ. ಎಲ್ಲವೂ ಕೂಡ ಜಾತಿಯ ಆಧಾರವಾಗಿ ವಿಚಾರಗಳು ಹೋಗೋದ್ರಿಂದ ನಮ್ಗೆ ಗೊತ್ತಿತ್ತು ಈ ಸಮಾಜಕ್ಕೆ ಇಷ್ಟು ಪ್ರಾತಿನಿಧ್ಯಗಳನ್ನು ಕೊಡಬೇಕು. ಮತ್ತು 5 ವಿಧಾನಸಭಾ ಕ್ಷೇತ್ರ ಇರುವಂಥದ್ದು ಉಡುಪಿ. 5 ಜನ, ಈಗ ಯಾವ ಸಮಾಜದಲ್ಲಿ ಯಾರು ಗೆಲ್ಲಬೇಕಲ್ಲ, ಕ್ಷೇತ್ರಗಳು ಗೆಲ್ಲಬೇಕಾಗಿದ್ದರೆ ಆ ಸಮಾಜದ ಮತಗಳು ಬೇಕು. ಹಾಗೆ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ತಕ್ಕಂಥ ವಾತಾವರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸನ್ನಿವೇಶಗಳೆಲ್ಲವೂ ಇತ್ತು ಎಂಬುದನ್ನು ನಮಗೆ ಅರಿವಿತ್ತು. ಮತ್ತು ಇನ್ನೂ ಹೆಚ್ಚು ನಮ್ಮ ಸಮಾಜವನ್ನು ಎತ್ತು ತಂದು ಅದು ಒಂದು ಸಂಘರ್ಷಕ್ಕೆ ಕಾರಣ ಆಗ್ತದೆ. ನಮ್ಮ ಪರವಾಗಿ ಯಾರಾದರೂ ಹೇಳಬೇಕಾಗಿದ್ರೆ ನಮ್ಮ ಸಮಾಜವನ್ನು ನಾವು ಎತ್ತಿ ತರಬೇಕು. ಅದು ನಾಳೆ ಅದೊಂದು ಇನ್ನೊಂದು ಸಮುದಾಯದ ಮಧ್ಯೆ ಸಂಘರ್ಷಕ್ಕೆ ಕಾರಣ ಆಗ್ಬೋದು ಎಂಬ ಒಂದು ಭಾವನೆಯಿಂದ ನಾವು ಅದನ್ನು ಕೂಡ ಮಾಡಲಿಕ್ಕೆ ಹೋಗಲಿಲ್ಲ. ಬೇಕಾದಷ್ಟು ಜನರು ಪಕ್ಷದ ನಾಯಕರಿಗೆ ಹೇಳಿದ್ದಾರೆ, ಆದರೆ ಅದು ಹೆಚ್ಚು ಪರಿಣಾಮ ಆಗಲಿಲ್ಲ. ಕರೆಕ್ಟ್ ಸರ್. ಮೋಸ್ಟ್ಲಿ ನೀವು ಇದ್ದಿದ್ದು ಆಸ್ಕರ್ ಫರ್ನಾಂಡಿಸ್ ಅವ್ರ ಜೊತೆ, ನಿಮ್ಮ ಪಕ್ಷದ ಸುಪ್ರೀಂ ಲೀಡರ್ ಅಲ್ಲ. ನೋಡಿ, ಆಸ್ಕರ್ ಫರ್ನಾಂಡಿಸ್ ಹತ್ರ ಯಾರಾದರೂ ಕೇಳಿದಾಗ ಕಾರ್ಯಕರ್ತರು ಅವ್ರು ಹೇಳ್ತಾರೆ, ನೀನು ಎಷ್ಟು ಸಮಯದಿಂದ ಗಫೂರನ್ನು ನೋಡ್ತೀವಿ ಅಂತ ಅವ್ರು ಮರುಪ್ರಶ್ನೆ ಆಗ್ತಿದ್ರು ಅವರಿಗೆ. ಆಗ ನನಗೆ ಆಗ್ತಿತ್ತು, ಹೌದಪ್ಪ, ಇವರು ಒಂದಲ್ಲ ಒಂದು ದಿನ ಆಸ್ಕರ್ ಫರ್ನಾಂಡಿಸರು ನನಗೇನಾದರೂ ಸಹಾಯ ಮಾಡಿಯೇ ಮಾಡ್ತಾರೆ, ರಾಜಕೀಯವಾಗಿ ಮಾಡ್ತಾರೆ ಎಂಬುದು ವಿಶ್ವಾಸ ಇತ್ತು. ಮಾಡಿದರೂ ಕೂಡ ಈಗ ಪ್ರಶ್ನೆ ಇರುವಂಥದ್ದು, ನಾನು ಶಾಸಕನಾಗಲಿಲ್ಲ, ವಿಧಾನ ಪರಿಷತ್ ಸದಸ್ಯನಾಗಲಿಲ್ಲ, ಬಿಟ್ಟರೆ ಬೇರೆ ಅವಕಾಶಗಳು ಕೂಡ ಪಕ್ಷದ ನೆಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶಗಳು ನನಗೇನು ಬೇಕು, ಜನರ ಸೇವೆ ಮಾಡಬೇಕು. ಸೇವೆಯನ್ನು ಮಾಡ್ತಾ ಇದ್ದೇವೆ, ಪಕ್ಷದ ಮೂಲಕನೂ ಇನ್ನೊಂದು ವ್ಯವಸ್ಥೆಯ ಮೂಲಕನೂ ಮಾಡ್ತಾ ಇದ್ದೇವೆ ಎಂಬ ಭಾವನೆ ಇದೆ. ಬಟ್ ಹ್ಯಾಪಿ ಆಗಿದ್ದೀರಲ್ಲ ಸರ್? ಈಗ ಹ್ಯಾಪಿ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಹ್ಯಾಪಿ ಇದ್ದೇನೆ ಅಂತ ಹೇಳಲಿಕ್ಕಿಲ್ಲ, ಆದರೆ ಹ್ಯಾಪಿ ಇದ್ದಾಗೆ ತೋರಿಸ್ಕೊಳ್ತಿದ್ದೇನೆ. ಅಲ್ಲ ಸರ್, ಏನೇ ಆದರೂ ಅಲ್ಟಿಮೇಟ್ಲಿ ಮನುಷ್ಯ ಒಂದು ಖುಷಿಯಿಂದ ಇರಬೇಕು ಅನ್ನೋದು ಅಲ್ವಾ ಸರ್? ಅಲ್ಲ, ಅದಕ್ಕೆ ನಾನು ಹೇಳಿದೆಲ್ಲ ನಿಮಗೆ, ಬೆಳಿಗ್ಗೆ ಎದ್ದ ಕೂಡಲೇ ನಮಾಜ್ ಮಾಡಿ ಕುರಾನ್ ಓದಿ ಹೊರಗೆ ಬಂದರೆ ಅವನ ಮನಸ್ಸು ಮತ್ತು ಇದು ಪರಿಶುದ್ಧವಾಗಿರ್ತದೆ. ಯಾವಾಗ ನಮ್ಮ ಮನಸ್ಸು ಮತ್ತು ನಮ್ಮ ಹೃದಯ ಪರಿಶುದ್ಧ ಆಗಿದ್ದಾಗ ನಾವು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದೇ ಒಂದು ನಮ್ಮ ನಿಯತ್ತು. ನಾವು ಪ್ರಪಂಚಕ್ಕೆ ಬಂದಿದ್ದೇವೆ, ಇಲ್ಲೊಂದು ದಿವಸ ಬದುಕ್ತೇವೆ, ಈ ಪ್ರಪಂಚ ಬಿಟ್ಟು ಹೋಗ್ತೇವೆ. ಕೆಲವರು ಏನೇನೋ ಹೇಳ್ತಾರೆ, ಅಂದರೆ ಕೆಲವರು ಬೇರೆ ಕಾರಣದಿಂದ ರಾಜಕೀಯವಾಗಿ ಮಾತಾಡ್ತಕ್ಕಂಥ ಮಾತುಗಳನ್ನು ಆಡ್ಬೋದು, ಆದರೆ ನಮ್ಮ ಮನಸ್ಸು ಬಹಳ ಪರಿಶುದ್ಧ. ನಾನು ಯಾವುದೇ ಕಾಂಗ್ರೆಸ್ಸಿನ ಸಭೆಗಳಲ್ಲಿ ಕೂಡ ಹೇಳ್ತೇನೆ, ನಮ್ಮ ಮತ್ಸರ ವೈಷಮ್ಯಗಳನ್ನು ಬಿಡೋಣ, ಇದರಿಂದ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶಗಳಿದ್ದರೆ ಅವಕಾಶಗಳು ಕೂಡಿ ಬರ್ತದೆ. ಈ ದೇಶದ, ನಾನು ಆಗಲೇ ಹೇಳಿದೆ ನಿಮಗೆ, 130 ಕೋಟಿ ಜನರಲ್ಲಿ 130 ಕೋಟಿ ಜನ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, 130 ಜನ ರಾಜ್ಯಸಭೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. 224 ಜನರಿಗೆ ಮಾತ್ರ ವಿಧಾನಸಭೆಗೆ ಹೋಗ್ಬೋದು, 65 ಜನರಿಗೆ ಮಾತ್ರ ವಿಧಾನ ಪರಿಷತ್ಗೆ ಹೋಗ್ಬೋದು. ಅದೆಷ್ಟು ಜನ ಕಾರ್ಯಕರ್ತರಿದ್ದಾರೆ ಹೇಳಿ? ಅದೆಷ್ಟು ಜನ ಹೋರಾಟ ಮಾಡ್ತಕ್ಕಂಥ ಎಲ್ಲರ ಅವಕಾಶಗಳು ಎಲ್ಲರಿಗೆ ಬರಬೇಕು ಅಂತ ಹೇಳಿದರೆ ಅದು ಕೂಡ ಒಂದು ಕಷ್ಟದ ಪರಿಸ್ಥಿತಿ. ಅಂದರೆ
ಸಿಕ್ಕಿದ್ದರಲ್ಲಿ ನಾವು ಸಮಾಧಾನ ಪಟ್ಕೊಳ್ಬೇಕೇ ವಿನ ಬೇರೆ ಏನು ಮಾಡಲಿಕ್ಕೆ. ಇದು ಪಂಚ್ ನೋಡಿ, ಏನು ಬಂದಿದೆ ನನ್ನ ಪಾಲಿಗೆ ಬಂದಿರೋದನ್ನ ನಾನು ಸ್ವೀಕಾರ ಮಾಡೋದಷ್ಟೇ, ಆಕ್ಸೆಪ್ಟೆನ್ಸ್ ಅಂತ ಅಲ್ವಾ ಸರ್? ಓಕೆ, ಇಷ್ಟೆಲ್ಲ ಮಾತಾಡಿದ್ವಿ, ಈಗ ಸುಮಾರು ಒಂದು 45 ನಿಮಿಷ ಆಯಿತು ಸರ್. ಈಗ ನಾವು ನಿಮ್ಮ ಮಂಡಳಿ ಬಗ್ಗೆ ಮಾತಾಡೋಣ. ಸೊ ಈ ಮಂಡಳಿ ಅಂದರೆ ಆ್ಯಕ್ಚುಲಿ ಏನು? ಸೊ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಇತ್ತು ಹಿಂದೆ. ಹೌದು, ಖಂಡಿತವಾಗಿ. ಈಗ ಮಂಡಳಿಯ ಮೊದಲ ಅಧ್ಯಕ್ಷರು ನೀವು? ಹೌದು ಹೌದು, ಮಂಡಳಿಯ ಮೊದಲ ಅಧ್ಯಕ್ಷನಾಗಿದ್ದೇನೆ. ನಾನು ಕೇಳಿದೆ, ನಾನು ಇದನ್ನು ತಿಳ್ಕೊಂಡೆ ಬಹಳಷ್ಟು. ಇದು ಯೋಗೀಶ್ ಭಟ್ರು ಅವರು ಶಾಸಕರಾಗಿದ್ದಾಗ ಮತ್ತು ನಮ್ಮ ಆಗಿನ ಕಮಿಷನರ್ ಆಗಿದ್ದಂಥ JR ಲೋಬೋ ಅವರು ಹುಟ್ಟು ಹಾಕಿದಂಥ ಇದೊಂದು ಕೂಸು. ಇದಕ್ಕೆ ಬೆಂಬಲ ಕೊಟ್ಟವರು ಈಗಿನ ಚೀಫ್ ಸೆಕ್ರೆಟರಿ ಶ್ರೀಮತಿ ಶಾಲಿನಿ ರಜನೀಶ್. ಅವರು ಇದಕ್ಕೆ ಚಾಲನೆ ಕೊಟ್ಟು ಇದಕ್ಕೆ ಬೇಕಾದಂಥ ಪೂರಕವಾದಂಥ ಒಂದು ನಿಯಮಗಳನ್ನು ರೂಪಣೆ ಮಾಡಿ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಿದ್ದಾರೆ. ಅದರ ನಂತರ ನಾಗರಾಜ್ ಶೆಟ್ಟರು ಅವರು ಇದರ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ ಅವರು ಕುಮಟಾದ ಶಾಸಕರು, ಅವರು ಅಧ್ಯಕ್ಷರಾಗಿ. ಹೌದು, ಮತ್ತು ಅದರ ಮಠ ರತ್ನಾಕರ್ ಹೆಗಡೆ ಅವರು ಅಧ್ಯಕ್ಷರಾಗಿದ್ದರು. ಇನ್ನು ತಿಮ್ಮಪ್ಪ ಶೆಟ್ಟಿ ಅಂತ ಇನ್ನು ಅವರು ಕೂಡ ಸ್ವಲ್ಪ ಸಮಯ ಅಧ್ಯಕ್ಷರಾಗಿದ್ದರು. ಇವರೆಲ್ಲ ನಾನು ಇವರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೇನೆ. ಅವರನ್ನು ಮತ್ತೆ ಭೇಟಿಯಾಗಬೇಕಾಗಿದೆ. ಅವರು ಮಾಡಿದ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ಅಲ್ಲಿ ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಕೆಲವೊಂದು ಅಧಿಕಾರಗಳು ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಕರಾವಳಿ ಭಾಗಕ್ಕೆ ನಾವು ಒಂದು ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಈ ಒಂದು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಅಪ್ಗ್ರೇಡ್ ಮಾಡ್ತೇವೆ, ಅದನ್ನು ಉನ್ನತೀಕರಿಸಿ ಅಲ್ಲಿ ಈ ಹಿಂದೆ ಮಲೆನಾಡು ಅಭಿವೃದ್ಧಿ ಮಂಡಳಿಯಲ್ಲಿ ನಮ್ಮದು ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಕಾರ್ಕಳ, ಬಂಟ್ವಾಳ ಇದೆಲ್ಲ ಅದಕ್ಕೆ ಸೇರಿತ್ತು. ಈಗ ಅದೆಲ್ಲವನ್ನು ಕೂಡ ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಸೇರಿಸಿದ್ದಾರೆ. ಆ ಅನುದಾನಗಳು ಅಲ್ಲಿಂದ ಏನು ಹೋಗ್ತದೆ ಅದೆಲ್ಲವೂ ಕೂಡ ಕರಾವಳಿ ಅಭಿವೃದ್ಧಿ ಮಂಡಳಿಗೆ ಬರ್ತದೆ. ಆ ಮೂಲಕ ನಮ್ಮ ಇಡೀ ಕೋಸ್ಟಲ್ ಕರಾವಳಿ ತಲಪಾಡಿಯಿಂದ ಹಿಡಿದು ನಮ್ಮ ಕಾರವಾರದ ತನಕ ಈ ಕರಾವಳಿಯಲ್ಲಿ ಈ 19 ವಿಧಾನಸಭಾ ಕ್ಷೇತ್ರಗಳು ಇದರ ವ್ಯಾಪ್ತಿಗೆ ಬರ್ತದೆ. ಈ ವ್ಯಾಪ್ತಿಯಲ್ಲಿ ಏನೆಲ್ಲ ಅಭಿವೃದ್ಧಿಗಳನ್ನು ದೊಡ್ಡ ವ್ಯಾಪ್ತಿ ಇದೆ, ದೊಡ್ಡ ಪೊಸಿಷನ್ ಖಂಡಿತವಾಗಿ. ಬಟ್ ಜನರಿಗೆ ಸರಿಯಾಗಿ ಇದನ್ನ ಆಗಿಲ್ಲ, ಅಲ್ಲ ಅರ್ಥ ಜನರಿಗೂ ಆಗಿಲ್ಲ. ನಾನು ಇದರ ಕಾನೂನನ್ನು ಓದ್ಕೊಂಡೆ. ಏನು 2023ಯಲ್ಲಿ ವಿಧಾನ ಪರಿಷತ್ತು ಕಾನೂನು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದನ್ನು ಮಾಡಿದೆ. ಅದರಲ್ಲಿ ಸ್ಪಷ್ಟವಾಗಿದೆ, ಇದು ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಹೊರತುಪಡಿಸಿ ಎಲ್ಲ ಅಭಿವೃದ್ಧಿಯನ್ನು ಕೂಡ ನಮಗೆ ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ನಮಗೆ ಇನ್ನು ಅದರ ರೂಲ್ ಫಾರ್ಮೇಷನ್ ಆಗಬೇಕಾಗಿದೆ, ಪಾಲಿಸಿ ಆಗಬೇಕಾಗಿದೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಈಗೇನು ನಮ್ಮ ಸ್ವಲ್ಪ ಸೆಟಪ್ ಎಲ್ಲ ಕರೆಕ್ಟ್ ಆದಮೇಲೆ ಅದನ್ನು ನಮ್ಮ ಜಿಲ್ಲೆಯ ನಾಯಕರುಗಳ ಜೊತೆ ಚರ್ಚೆ ಮಾಡಿ, ಉಸ್ತುವಾರಿಗಳಿದ್ದಾರೆ ದಿನೇಶ್ ಗುಂಡ್ರಾಯರು, ಅದೇ ರೀತಿಯಲ್ಲಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಾಕಾಳ್ ವೈದ್ಯ ಅವರು, ಇವ್ರ ಜೊತೆ ಚರ್ಚೆ ಮಾಡಿಕೊಂಡು ಅದಕ್ಕೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಏನೆಲ್ಲ ಇದಕ್ಕೆ ಫೇರ್ ಮಾಡಬೇಕಾ. ಮುಂಚೆ ಅದಕ್ಕೆ ಕ್ಯಾಬಿನೆಟ್ ದರ್ಜೆಗಳ ಸ್ಥಾನಮಾನಗಳಿತ್ತು, ಈಗ ಏನು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಬಂದರೆ ಖಂಡಿತವಾಗಿ ಕೂಡ ಇದಕ್ಕೊಂದು ಸ್ಟ್ಯಾಟಸ್ ಬರ್ತದೆ, ಒಂದು ಪ್ರೋಟೋಕಾಲ್ ಬರ್ತದೆ. ಆ ಪ್ರೋಟೋಕಾಲ್ಗಳು ಬಂದಾಗ ಆಡಳಿತಾತ್ಮಕವಾಗಿ ಕೆಲಸ ಮಾಡಲಿಕ್ಕೂ ಕೂಡ ಭಾಳ ಸುಲಭ ಆಗ್ತದೆ. ಕಾರಣ ಸ್ಟಾಫ್ಗಳನ್ನು ನಮಗೆ ಬೇಕಾದಷ್ಟು ಕೊರತೆಗಳು ಬರ್ತದೆ. ಅದಕ್ಕೆ ಅನುದಾನಗಳು ಕೂಡ ಸಹಜವಾಗಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಅನುದಾನ ಎಲ್ಲ ಬಂದಿದೆಯಾ ಸರ್? ಈಗ ಕಳೆದ ವರ್ಷ 2024 ಮತ್ತು 2025ಗೆ ಏನು ಮಾಡಬೇಕಾಗಿದೆ ಅದೆಲ್ಲವನ್ನು ಕೂಡ ನಮ್ಮ ಇಲಾಖೆಯವರು ಬೇರೆ ಬೇರೆ ಈಗಿರುವಂಥ ಶಾಸಕರುಗಳಿಂದ ಇದನ್ನು ಪ್ರಪೋಸಲ್ಸ್ಗಳನ್ನು ಪಡ್ಕೊಂಡು ಅವರು ಕ್ರಿಯಾ ಯೋಜನೆಯನ್ನು ಮಾಡಿ ಕಳಿಸಿದ್ದಾರೆ. ಅದೇ ಇನ್ನೂ ಅದು ಅನುಮೋದನೆ ಸಿಗಲಿಲ್ಲ. ನಮ್ಮ ಇಲಾಖೆಯ ಮಂತ್ರಿಗಳು ಸುಧಾಕರ್ ಅವರು ಭಾಳ ಒಬ್ಬ ಉತ್ತಮ ವ್ಯಕ್ತಿ, ಭಾಳ ಒಂದು ಸರಳ ಸ್ವಭಾವವನ್ನು ಹೊಂದಿರತಕ್ಕಂಥವರು. ಅವರು ಪ್ಲ್ಯಾನಿಂಗ್, ಅವರಿಗೆ ಇಡೀ ಯೋಜನೆ ಸಿದ್ಧಪಡಿಸ್ತಕ್ಕಂಥ ಇಡೀ ರಾಜ್ಯದ ಏನೆಲ್ಲ ಯೋಜನೆಗಳು ತಯಾರಾಗಬೇಕಾಗಿದೆ ಅಲ್ಲಿಂದ ತಯಾರಾಗಿ ಅದು ಹೋಗ್ತಕ್ಕಂಥದ್ದು. ಈಗ ನಮ್ಮದು ಯೋಜನಾ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸ ಇರುವುದರಿಂದ ನಾವು ಕೂಡ ಇಲ್ಲಿ ಏನು ಯೋಜನೆ ಮಾಡಬೇಕು ಅದಕ್ಕೆ ಪೂರಕವಾಗಿ ಒಂದು ಮಾಸ್ಟರ್ ಪ್ಲ್ಯಾನ್ಗಳನ್ನು ಮಾಡಿ ಒಂದು ತಾಂತ್ರಿಕ ಪರಿಣತರಿಂದ ಇದಕ್ಕೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದರ ಬಗ್ಗೆ ಒಂದು ಅಧ್ಯಯನ ಮಾಡಿ ಆದಷ್ಟು ಬೇಗ ಒಂದು 3 ತಿಂಗಳೊಳಗಾಗಿ ಈ ಎಲ್ಲ ಸೆಟಪ್ಗಳನ್ನು ಮುಗಿಸಿ, ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ಮತ್ತು ಅನುದಾನವನ್ನು ಖಂಡಿತವಾಗಿಯೂ ಕೂಡ ನನಗೊಂದು ವಿಶ್ವಾಸ ಇದೆ, ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೆಚ್ಚು ಅನುದಾನವನ್ನು ಕೊಡ್ತೇವೆ ಅಂತೇಳಿ ಕೂಡ ಹೇಳಿದ್ದಾರೆ. ಕರಾವಳಿಗೆ ವಿಶೇಷವಾಗಿ ಆ ಅನುದಾನದ ಕನಿಷ್ಠ ಒಂದು ಪಾಲಾದರೂ ಈ ವರ್ಷ ನಮಗೆ ಬಂದರೆ
ಅದು ನಾವು ಇಡೀ ಈ ಭಾಗಕ್ಕೆ ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಅದನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯ ರಹಿತವಾಗಿ ಅಲ್ಲಿ ಯಾವುದೇ ರೀತಿಯ ರಾಜಕೀಯಗಳನ್ನು ಮಾಡಿದೆ. ಇನ್ನು ಅದಕ್ಕೆ ನಾಮ ನಿರ್ದೇಶಿತ ಸದಸ್ಯರು ಕೂಡ ಆಯ್ಕೆ ಆಗಲಿಕ್ಕಿದ್ದಾರೆ ಅವರೆಲ್ಲರ ಜೊತೆಯಲ್ಲಿ ಕಾರಣ ಮಾಡಿ. ಈಗ ಕಚೇರಿ ನಾಮನಿರ್ದೇಶನ ಸದಸ್ಯರು ಅಂತಂದ್ರೆ ಅವ್ರು ರಾಜಕೀಯ ಪಕ್ಷಗಳಿಗೆ ಸೇರಿದವರು, ರಾಜಕೀಯ ಪಕ್ಷಕ್ಕೆ ಸೇರಿದವರು ಮಾಡ್ತಾರೆ. ಈಗ ಬಾಕಿ ಉಳಿದ ಸದಸ್ಯರು ಯಾರಿದ್ದಾರೆ, ಪಾರ್ಲಿಮೆಂಟ್ನ 4 ಸದಸ್ಯರು ಮತ್ತು ವಿಧಾನಸಭೆಯ 19 ಸದಸ್ಯರು ಮತ್ತು ವಿಧಾನ ಪರಿಷತ್ತಿನ 5 ಸದಸ್ಯರು ಕೂಡ ಇದರ ಸದಸ್ಯರಾಗಿರ್ತಾರೆ ಬೈ ಡಿಫಾಲ್ಟ್. ಹೌದು, ಇನ್ನು ಉಳಿದಂತೆ ಇನ್ನೆಲ್ಲ ಸ್ವಲ್ಪ ಸೇರಿಸಬೇಕಾಗಿದೆ. ಆದರೆ ಈಗ ನಮ್ಮಲ್ಲಿ ಕಚೇರಿ ಸ್ವಲ್ಪ ಭಾಳ ಇಕ್ಕಟ್ಟಾಗಿರ್ತಕ್ಕಂಥದ್ದು ಇದೆ. ಸೆಕೆಂಡ್ ಫ್ಲೋರ್ಗೆ ಹೋಗುವಂಥದ್ದು, ಅಲ್ಲಿ ಲಿಫ್ಟ್ನ ಕೊರತೆಗಳಿದೆ. ನಾವು ಮೊನ್ನೆನೂ ಕೂಡ UT ಖಾದರ್ ಸಾಹೇಬರು ಹೇಳಿದರು, ಮಂಜುನಾಥ್ ಭಂಡಾರಿ ಅವರು ಕೂಡ ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದಾರೆ, ಆದಷ್ಟು ಬೇಗ ನಾವು ಇದನ್ನು ಶಿಫ್ಟ್ ಮಾಡಬೇಕು ಕಚೇರಿಯನ್ನು ಕೂಡ ಅಲ್ಲಿಂದ. ಅಂದರೆ ಅದೊಂದು ಸಪ್ರೇಟ್ ಆದಂಥ ಕಚೇರಿ ಇದ್ದರೆ ಭವಿಷ್ಯದಲ್ಲಿ ಅದಕ್ಕೆ ಒಂದು ಒಳ್ಳೆಯ ಅವಕಾಶಗಳಿರುತ್ತೆ. ಒಂದು ಕಡೆಯಲ್ಲಿ ಸರ್ಕಾರದಿಂದ ಭೂಮಿ ಕೂಡ ಸಿಗ್ತಕ್ಕಂಥದ್ದು ಉಂಟು, ಅದನ್ನು ಕೂಡ ನಮ್ಮ ಮಧ್ಯದಲ್ಲಿ ಮಾಡಬೇಕು. ನಾನು KMDCಗೆ ಅಧ್ಯಕ್ಷನಾಗಿದ್ದಾಗ ಅಲ್ಲಿ 25 ಲಕ್ಷ ರೂಪಾಯಿ ಕಟ್ಟಿ ಎಷ್ಟೋ ವರ್ಷಗಳಾಗಿತ್ತು, ಆ ಭೂಮಿಯನ್ನು ತಗೊಂಡಿರಲಿಲ್ಲ. ಆದರೆ ಇವತ್ತು KMDCಗೆ ಆ ಭೂಮಿ ಸಿಕ್ತು, ನಮ್ಮ ಶಾಂತಿನಗರದಲ್ಲಿತ್ತು. ಆವಾಗ ನಮ್ಮಲ್ಲಿ MDಗಳಾಗಿ ಮೇಡಮ್ ಆಬ್ರು ಅವರು ಸೀನಿಯರ್ IAS ಆಫೀಸರ್ ಇದ್ದರು, ಇಸ್ಲಾವುದ್ದೀನ್ ಗಡಿಯಾಲ್ ಅವರು ನಮ್ಮ ಸೀನಿಯರ್ KS ಆಫೀಸರ್, ನಮ್ಮ MD ಇದ್ದರು. ಅವರೆಲ್ಲ ನಾವು ಆ ಜಾಗವನ್ನು ಇದಕ್ಕೆ ಮಾಡಿ ಯಾರೋ ಆಕ್ರಮಣ ಮಾಡ್ಕೊಂಡಿದ್ರು ಆ ಜಾಗವನ್ನು, ನಮ್ಮ ಪರವಾಗಿ ಅದನ್ನು ಬೇಲಿ ಹಾಕಿ ನಾವು ಮಾಡಿದ್ದೇವೆ. ಇವತ್ತು ಅಲ್ಲಿ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ. ರೈಟ್ ಸರ್, ಒಂದು ದೊಡ್ಡ ಡ್ರೀಮ್ ಇಟ್ಕೊಂಡಿದ್ದೀನಿ. ಖಂಡಿತವಾಗಿ ನಾನು ಡ್ರೀಮ್ ಎಲ್ಲಿ ಒಟ್ಟಿಗೆ ಇಟ್ಟಿದ್ದು ಏನೆಂದರೆ, ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾದ ಮೇಲೆ ಈಗ ಕಾಪುನಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ವಸಂತ್ ಸಾಲಿಯನ್ರವ್ರ ಜೊತೆಯಲ್ಲಿ. ನಾನು, ಇಗ್ನೇಷಿಯಸ್ ಡಿಸೋಜಾ ಮತ್ತು ದಿವಂಗತ ಇವರು ಶ್ರೀನಿವಾಸ್ ಕುಂದರ್ 3 ಜನ ಜನರಲ್ ಸೆಕ್ರೆಟರೀಸ್ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ಈಗ ಇಗ್ನೇಷಿಯಸ್ ಡಿಸೋಜಾ ಮತ್ತು ಶ್ರೀನಿವಾಸ್ ಕುಂದರ್ ಇಲ್ಲ, ಅವ್ರು ತೀರು ಹೋಗಿದ್ದಾರೆ. ಆದರೆ ನಾನು ಮತ್ತು ಅಲ್ಲಿ ನಮ್ಮ ಹಿರಿಯಣ್ಣ ಮತ್ತು ಇವರು ಮಜೂರು ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಅವರು ಟ್ರೆಸರರ್ ಆಗಿದ್ದರು, ಅಧ್ಯಕ್ಷರಾಗಿದ್ದರು ಶ್ರೀಧರ್ ಶೆಟ್ರು. ಇವರೆಲ್ಲ ಈ ಕಾಪುನಲ್ಲಿ ಕಚೇರಿ ಕಟ್ಟಲಿಕ್ಕೆ ಮೊಯ್ದಿನ್ ಹಬ್ಬ ಇಂಥ ನಮ್ಮ KM ಲುಸ್ತುಲ್ಲಾ ಅಂತ ಹೇಳಿದರು. ಅವರೆಲ್ಲ ಕಾರಣ. ಆ ಭೂಮಿಯನ್ನು ಪಡ್ಕೊಂಡೆವು ನಾವು ಅಲ್ಲಿ ಒಂದು ಭೂಮಿಯನ್ನು ಪಡ್ಕೊಂಡು ಆ ಭೂಮಿಯಿಂದಾಗಿ ಅಲ್ಲಿ ಕಾಂಗ್ರೆಸ್ ರಾಜೀವ್ ಭವನ ನಿರ್ಮಾಣ ಆಯಿತು. ಅದನ್ನು ವಿನಯ್ ಕುಮಾರ್ ಸೊರ್ಕೆ ಅವರು ಎಕ್ಸ್ಪಾಂಡ್ ಮಾಡಿದರು, ಒಳ್ಳೆ ರೀತಿಯ ಕಚೇರಿಯನ್ನು ಮುಂದುವರಿಸಿದ್ರು. ನಾನು ಅಧ್ಯಕ್ಷನಾಗಿದ್ದಾಗ ಉಡುಪಿಯಲ್ಲಿ ಜಾಗನೇ ಇರಲಿಲ್ಲ. ಆ ಜಾಗವನ್ನು ಹುಡುಕಿದೆವು. ಗೌರವ್ ಗುಪ್ತಾ DC ಇದ್ದರು, ಅವರ ಒಂದು ಸಹಕಾರದಿಂದಾಗಿ ಇವತ್ತು ನಮಗೆ ಒಂದು 7 ಸೆನ್ಸು 5 ಸೆನ್ಸು. ಅದೇ ಸಂದರ್ಭದಲ್ಲಿ ನಿಮ್ಮ ಪತ್ರಕರ್ತರ ಇವರಿಗೂ ಒಂದು ಅವಕಾಶ ಇತ್ತು, IMA ಅವರಿಗೂ ಕೂಡ ಅವಕಾಶ. ಅದೆಲ್ಲ ಕಡತವನ್ನು ಯುವ ಸಭಾಪತಿಯವರು ನಾವು ಕರ್ಕೊಂಡೋಗಿ ಮಾಡಿದೆವು. ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮುರಳಿ ಶೆಟ್ಟಿ ಅಂತವರು. ಆ ಒಂದು ಕಟ್ಟಡ ಇವತ್ತು ಭೂಮಿ ಸಿಕ್ಕಬೇಕಲ್ಲ, ಕಟ್ಟಡ ಕಟ್ಟಬೇಕಾಗಿತ್ತು. ಅದರ ನಂತರ ಆ ಭೂಮಿ ಸಿಕ್ಕಿ ಕಟ್ಟಡ ಇವತ್ತು 2 ಮಾಳಿಗೆ ಕಟ್ಟಡ ಆಗಿದೆ. ಅದಕ್ಕೆ ಅಂದಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು 5 ಲಕ್ಷ ರೂಪಾಯಿ ಕೊಟ್ಟರು. ಅದೇ ನಮ್ಮ ಇವತ್ತಿನ ಅಧ್ಯಕ್ಷರಾದ DK ಶಿವಕುಮಾರ್ ಅವರು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ನಮ್ಮ KPCC ಜನರಲ್ ಸೆಕ್ರೆಟರಿ ಇದ್ದರು, ಅವರು ಭಾಳ ಹಿರಿಯರು, ನಮ್ಮ ಮಂಜುನಾಥ್ ಅವರ ತಂದೆ ಪ್ರಸನ್ನ ಕುಮಾರ್ ಅವರು ನಮ್ಮ ಜಿಲ್ಲೆ ಇನ್ಚಾರ್ಜ್, ಅವರು 2 ಲಕ್ಷ ರೂಪಾಯಿ. ಪ್ರಮೋದ್ ಮಧುರಾಜ್ ಕೂಡ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನನ್ನ ಕಾಲದಲ್ಲಿ. ಇದೆಲ್ಲವೂ ಕೂಡ ಆಸ್ಕಾ ಫಿನಾನ್ಸಿನ ಕಾಲದಲ್ಲಿ ದಿನೇಶ್ ಪುತ್ರನವರು ಅದನ್ನೆಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ರು. ನಾವೊಂದು ಒಳ್ಳೆ ಆರ್ಕಿಟೆಕ್ಟ್ ಮಾಡಿ ಆ ಕಟ್ಟಡ ಇವತ್ತು ನೆಲೆ ನಿಂತಿದೆ. ಇದು ನಾವು ಮಾಡಿದಂಥ ಸಾಧನೆಯಲ್ಲಿ ಅದು ಒಂದು ಫಲ ನಿಂತಿದೆ. ನಾವು ಕಾಂಗ್ರೆಸ್ಸಿಗೆ ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದೆ. ಆಗಲಿ ಸರ್, ಆಗಲಿ. ಇನ್ನು ಈ ಸೆಕ್ಯುಲರಿಸಮ್ 2 ಪ್ರಶ್ನೆ ಅಲ್ಲಿಗೆ ಮತ್ತೆ ಮುಗಿಸೋಣ ಸರ್. ತುಂಬ ಜನ ಲೀಡರ್ಸ್ಗಳನ್ನು ನೋಡಿದೆ, ಬಟ್ ನೀವು ಪಕ್ಕಾ ಸೆಕ್ಯುಲರ್ ಲೀಡರ್ ಸರ್. ಅಲ್ಲ ನೋಡಿ, ನಮಗೆ ಎಲ್ಲದಕ್ಕಿಂತ ನಾನು ನಂಬಿಕೊಂಡು ಬಂದಿರತಕ್ಕಂಥ ನನ್ನ ಧರ್ಮ ಏನಿದೆ ಇಸ್ಲಾಂನಲ್ಲಿ ಸ್ವಸ್ಥವಾಗಿದೆ. ಇದು ನಮ್ಮ ಮನುಷ್ಯನ ಸೃಷ್ಟಿಯಲ್ಲಿ ಯಾರು ಪ್ರವಾದಿಯವರು ಎಲ್ರಿಗೂ ಪ್ರವಾದಿ ನಾನು ಕಂಡುಕೊಂಡದ್ದು. ನಮ್ಮಲ್ಲಿ ಲಾ ಇಲಾಹ ಇಲ್ಲಲ್ಲಾಹು ಮುಹಮ್ಮದ್ ರಸೂಲುಲ್ಲಾ ಎಂಬ ಒಂದು ವಾಕ್ಯ ಇದೆ. ಆ ವಾಕ್ಯದ ಪ್ರಕಾರ ನಾವು ಎಲ್ಲರೂ ಕೂಡ ಅಲ್ಲಾಹು ಮತ್ತು ಅವರ ಪ್ರವಾದಿಯನ್ನು ನಂಬಲೇಬೇಕಾಗಿದೆ. ಅವರು ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಇಡೀ ಸಮುದಾಯಕ್ಕೆ, ಅದರಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಇರ್ಬೋದು. ಅವರವರ ಧರ್ಮವನ್ನು ಫಾಲೋ ಮಾಡಿಕೊಂಡು ಅನುಭವಿಸ್ಕೊಂಡು ಬರ್ತಿದ್ವಿ. ಆದರೆ ಎಲ್ಲರೂ ಕೂಡ ಸಹೋದರರು ಎಂಬ ಒಂದು ನಂಬಿಕೆ ನಮ್ಮದು. ಆ ನಂಬಿಕೆಯಲ್ಲಿ ನಾವು ಬದುಕಬೇಕು ಅಂತೇಳಿ ನಮ್ಮ ಪ್ರವಾದಿಯವರು ತಿಳಿಸಿರ್ತಕ್ಕಂಥದ್ದು.
ಆ ನಂಬಿಕೆ ನಮ್ಮ ನೆರೆಕರೆಯವರು ನನ್ನ ತಾಯಿ ನನಗೆ ಹೇಳ್ತಾ ಇದ್ರು, ನಮ್ಮಲ್ಲಿ ಹಬ್ಬದ ಸಂದರ್ಭದಲ್ಲಿ ಯಾವುದೋ ಒಂದು ಪಾತ್ರೆ ಹಿಡ್ಕೊಂಡು ದಲಿತ ಕುಟುಂಬಗಳು ಮನೆಗೆ ಬರ್ತಾಯಿದ್ರು. ನನ್ನ ತಾಯಿಯವರು ಅದನ್ನು ಒಪ್ತಾ ಇರಲಿಲ್ಲ. ಅವರನ್ನು ಒಳಗೆ ಕರೆಸಿ ಕೂರಿಸಿ ಅವರಿಗೆ ಊಟ ಕೊಡ್ತಾಯಿದ್ರು. ಇದೊಂದು ನಮ್ಮ ಬಾಲ್ಯದ ದಿನಗಳನ್ನು ನಿಮಗೆ ನೆನೆಸತಕ್ಕಂಥದ್ದು. ಅಂದರೆ ಆ ಒಂದು ಇದರಿಂದ ನಾವು ಬದುಕೊಂಡು ಬಂದಿದ್ದೇವೆ. ಯಾರನ್ನು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಆ ಒಂದು ನಮ್ಮ ಬೆಳವಣಿಗೆ ಆ ರೀತಿ ಬಂದಿದ್ದರಿಂದ ನಮಗೆ ಆ ಸೆಕ್ಯುಲರ್ ಆಗಲಿಕ್ಕೆ ಸಾಧ್ಯ ಆಯಿತು. ನಾವು ಮೀನುಗಾರರ ಜೊತೆಯಲ್ಲಿ ಗೊರ್ತಲೆ ಹಿಡ್ಕೊಂಡು ಮೀನುಗೋರಿದ್ದು ಕೂಡ ನೆನಪಿದೆ ನಮಗಿದೆ. ನಾನು ಸಮುದ್ರದ ಬಗ್ಗೆ ಯಾಕೆ ಈಜಾಡುವಂಥ ಜನ ಅಂತ ಹೇಳಿದರು, ನಾವು ಪ್ರಾಥಮಿಕ ಶಾಲೆಯಲ್ಲೆಲ್ಲ ಮೀನುಗಾರಿಕಾ ಶಾಲೆಗಳಲ್ಲಿ ಓದಿದವರು. ಆವತ್ತು ಮೀನುಗಾರಿಕಾ ಶಾಲೆಯಲ್ಲಿ ಓದುವಾಗ ಅಲ್ಲಿ ಬೇರೆ ಬೇರೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟ್ಸ್ ಇತ್ತು. ನಾನು ಹೆಲ್ತ್ ಆ್ಯಂಡ್ ಎಜುಕೇಷನ್ ಕಮಿಟಿ ಸದಸ್ಯನಾಗಿದ್ದೆ. ನನಗೆ ಇವತ್ತು ನೆನಪಿದೆ, ನಮ್ಮ ಮೊಯ್ದೀನ್ ಸಾಹೇಬರು ಅವರು ಉಸ್ತುವಾರಿ ಮಂತ್ರಿ ಇದ್ದರು. ಅವ್ರ ಕಾರಲ್ಲಿ ಕೂತ್ಕೊಂಡು ಅವ್ರು ಹೇಳುವಂಥದ್ದು, ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಈ ಎಲ್ಲ ಕಮ್ಯುನಲ್ ಸಮಸ್ಯೆಗಳು ಕೂಡ ಒಡೆದು ಹೋಗ್ತದೆ ಎಂಬುದನ್ನು ದೊಡ್ಡ ಸೇವೆಯನ್ನು ಮಾಡಿದರು. ಆ ಭಾಗದಲ್ಲಿ SM ಯಹಿಯಾರ್ ಅವರು ಕೂಡ ದೊಡ್ಡ ಸೇವೆಯನ್ನು ಶಿಕ್ಷಣ ಕೊಟ್ಟಿದ್ದರು. ಅವರು ಶಿಕ್ಷಣ ಸಚಿವರಾಗಿದ್ದರು ಆ ಭಾಗದಲ್ಲಿ. ಈಗ ಯಾರೆಲ್ಲ ಇವತ್ತು UT ಖಾದರ್ ಅವರು ಮಂತ್ರಿಯಾಗಿ ಸ್ಪೀಕರ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಸೆಕ್ಯುಲರ್ ಆಗಿ ಮಡಿಲಿಕ್ಕೆ ಕಾರಣ ಅವರೆಲ್ಲ ನಡೆದಂಥ ದಾರಿಯಲ್ಲಿ ನಾವು ನಡಿಬೇಕು ಎಂಬುದು ದಿಕ್ಕು ನಮಗೆ ಅವರು ಕೊಟ್ಟಂಥ ಮಾರ್ಗದರ್ಶನವೂ ಕೂಡ ನಮ್ಮ ಜೀವನದಲ್ಲಿ ಆಗಿದೆ. ಆದ್ದರಿಂದ ನಾನು ಸೆಕ್ಯುಲರ್ ಆಗ್ಲಿಕ್ಕೆ ಸಾಧ್ಯ ಆಯಿತು. ಮೋಸ್ಟ್ಲಿ ನಿಮಗೆ ನಿಮ್ಮ ಈ ಸೆಕ್ಯುಲರಿಸಮ್ ಬಗ್ಗೆನೇ ಆ ಕಾಲದಲ್ಲಿ ಒಬ್ಬರು DC ಅವರು ನಿಮ್ಮ ಹೆಸರನ್ನು ಶಿಫಾರಸ್ ಮಾಡಿದ್ರಲ್ಲ? ಖಂಡಿತವಾಗಿಯೂ ಕೂಡ ಗೌರವ್ ಗುಪ್ತಾ ಅವರು ಮತ್ತು ಅಮೃತ್ ಪಾಲ್ SP ಇದ್ರು. ನನ್ನನ್ನು ಕಬೀರ್ ಪುರಸ್ಕಾರ್ಗೆ ರೆಕಮೆಂಡ್ ಮಾಡಿದರು. ಆದರೆ ಕಬೀರ್ ಪುರಸ್ಕಾರ ಬರಲಿಲ್ಲ. ಕಾರಣ ನಾನು ದಿಗ್ವಿಜಯ್ ಸಿಂಗ್ ಆಗ ಮಧ್ಯಪ್ರದೇಶ ಮುಖ್ಯಮಂತ್ರಿ ಇದ್ದರು. ಅವ್ರನ್ನ ಡೆಲ್ಲಿಯಲ್ಲಿ ಭೇಟಿ ಆದಾಗ ತುಮಾರ ಏಜ್ ನೀವು ಯಾರು ತುಮಾರೆ 35 ಸಾಲ್ ಹೋನಾತಾ ಅಂತೇಳಿ ಹೇಳಿದರು ಅವರು. ಹಾಗಾಗಿ ನಮಗೆ ಅದು ಬರಲಿಲ್ಲ. ಅಂತೂ ಮಾಡಿದ್ದಾರೆ ಬೇಕಾದಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ. ನಾವು ಕಮ್ಯುನಲ್ ಹಾರ್ಮೋನಿಗೆ ನಮ್ಮ ನಿಯತ್ತಿಂದ ನಾವು ದೊಡ್ಡ ಸೇವೆಯನ್ನು ಎರಡೂ ಜಿಲ್ಲೆಯಲ್ಲಿ ಕೊಟ್ಟಿದ್ದೇವೆ. ಅದು ಎಲ್ಲನೂ ಕೂಡ ಆಸ್ಕಾ ಅದು ನಮ್ಮ ಕ್ರೈಸ್ತ ಧರ್ಮದ ಕೇಂದ್ರಗಳಿಗೆ ಹಾನಿಯಾದಾಗಲೂ ಕೂಡ ನಮ್ಮ ನಿರಂತರವಾದಂಥ ಸೇವೆ ಇತ್ತು. ಅದು ಮಂಗಳೂರಿನಲ್ಲಿ ವಿಮಾನ ದುರಂತ ನಡೆದಾಗಲೂ ಕೂಡ ಜನಾರ್ದನ್ ಪೂಜಾರಿ ಅಂತ ವ್ಯಕ್ತಿಗಳು ಏನು ಸೇವೆ ಕಟ್ಟಿದ್ದಾರೆ, ಅದರಲ್ಲಿ ನಮ್ಮ ಮಲಯಾಳ ಸೇವೆಯನ್ನು ಅಲ್ಲಿಯೂ ಕೂಡ ನಾವು ಕೊಟ್ಟಿದ್ದೇವೆ. ಮಲ್ಪೆಯಲ್ಲಿ ಬಿದ್ದಾಗ ಆಸ್ಕಾ ಫಿನಾಂಡಿಸ್ರ ನೇತೃತ್ವದಲ್ಲಿ ಅವರು ಮಾಡಿದಾಗ, ಉಡುಪಿಯಲ್ಲಿ ನೆರೆ ಬಂದಾಗ ಎಲ್ಲ ಯುವಕರ ತಂಡವನ್ನು ಕಟ್ಕೊಂಡಿರ್ತಕ್ಕಂಥದ್ದು ನಾವು ಅದರಲ್ಲಿ ನಾವು ಸೇವೆಯನ್ನು ಕೊಟ್ಟಿದ್ದೇವೆ. ನಮಗದು ಸಮಾಧಾನ ಇದೆ. ಕರಾವಳಿ ಭಾಗದಲ್ಲಿ ನಮ್ಮ ಸೇವೆ ಇದ್ದುದರ ಒಂದು ಫಲ ಇವತ್ತು ಎಲ್ಲರೂ ಕೂಡ ಗಫೂರಿಗೆ ಸಿಕ್ಕಿದ್ದು ಒಳ್ಳೆಯದಾಯಿತು ಅಂತ ಹೇಳುವಂಥ ಒಂದು ವಾತಾವರಣ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಇದು ಬರಬೇಕಿತ್ತು ನೋಡಿ, ಕರೆಕ್ಟ್ ಆಗಿದೆ ಸರ್. ಈಗ ನಿಮ್ಮನ್ನು ಭೇಟಿ ಆಗೋದಾದ್ರೆ ಜನರು ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು, ಮತ್ತು ಯಾವ ಕೆಲಸಕ್ಕೆ ಬರ್ಬೋದು? ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ಮೊಬೈಲ್ 24x7 ರೈಟ್ 98450 ಜಯಪ್ರಕಾಶ್ ಹೆಗಡೆ ಅವರಿಗೆ ಎಲ್ಲರೂ ಹೇಳ್ತಿದ್ರು, ಫೋನ್ನಲ್ಲಿ ಅವರು ಹೆಚ್ಚು ರಿಸೀವ್ ಮಾಡುವವರು, ಫೋನ್ನಲ್ಲೇ ಉತ್ತರ ಕೊಡ್ತಾರೆ, ರಿಟರ್ನ್ ಮಾಡ್ತಾರೆ ಅಂತದ್ದು ಸ್ವಭಾವ. ಅಂಥದ್ದೇ ಸ್ವಭಾವ ನಮ್ಮದು. ಅದೇ ಸ್ವಭಾವ ಅದು ಎಲ್ರಿಗೂ ಗೊತ್ತಿದೆ. ಆದ್ದರಿಂದ ನಮ್ಮ ಕಚೇರಿ ಇರ್ತಕ್ಕಂಥದ್ದು ಮಹಾನಗರ ಪಾಲಿಕೆ ಕಚೇರಿಯ ಪಕ್ಕದಲ್ಲಿದೆ, ಲಾಲ್ಬಾಗಲ್ಲಿ. ಅಲ್ಲಿ ಸೆಕೆಂಡ್ ಫ್ಲೋರ್. ನಮ್ಮ ಜನರಿಗೆ ಸ್ವಲ್ಪ ಬರುವವರಿಗೆ ಸ್ವಲ್ಪ ಅಡಚಣೆ ಆಗ್ಬೋದು, ಸ್ವಲ್ಪ ಎತ್ತರಕ್ಕೆ ಹತ್ತಬೇಕಾಗಿದೆ. ಅದನ್ನು ಈಗ ಆದಷ್ಟು ಬೇಗ ನಾವು ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ಇದ್ದೇವೆ. ಮುಂದಿನ ಒಂದು ದಿನದಲ್ಲಿ ಒಂದು ಸಭೆಯನ್ನು ಕರೆದು, ಅಂದರೆ ನಮ್ಮ ಶಾಸಕರುಗಳ ಜೊತೆ ಒಂದು ಸಭೆಯನ್ನು ನಡೆಸಲೇಬೇಕಾಗಿದೆ. ಈಗ ರೂಲ್ ಮತ್ತು ಫ್ರೇಮ್ ಆದಮೇಲೆ, ಪಾಲಿಸಿ ಫ್ರೇಮ್ ಆದಮೇಲೆ ಆ ಒಂದು ಸಭೆಯನ್ನು ಅಧಿಕೃತವಾಗಿ ಮಂಗಳೂರಿನಲ್ಲಿಯೋ ಬೆಂಗಳೂರಿನಲ್ಲೇ ಕರೀತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಮಂತ್ರಿಗಳ ಸಮಯ ಕೇಳಿ, ಅಂದರೆ ನಮ್ಮ ಸಚಿವರು ಇರಬೇಕಾಗ್ತದೆ, ಅದನ್ನು ಮಾಡಿ ಮುಂದಿನ ಕೆಲಸ ಕಾರ್ಯಗಳಿಗೆ ಹೋಗ್ತೇವೆ. ಆಗಲಿ ಸರ್. ಹತ್ತತ್ರ 1 ಗಂಟೆ ಮಾತಾಡಿದ್ವಿ. ತುಂಬ ಸಂತೋಷ ಆಯಿತು. ನಿಮಗೂ ಇಂಥ ಒಂದೊಳ್ಳೆ ಪೋಸ್ಟ್ ಸಿಕ್ಕಿರೋದು. ಈ ನಿಮ್ಮ ಅವಧಿಯಲ್ಲಿ ಇನ್ನಷ್ಟು ಸೇವೆ ಜನರಿಗೆ ನೀವು ಸಲ್ಲಿಸುವಂತಾಗಲಿ ಅನ್ನೋ ಹಾರೈಕೆ ನಮ್ಮದು. ಥ್ಯಾಂಕ್ ಯು ಸೊ ಮಚ್.